ಸ್ತೋತ್ರವಾಗಲಿ. ನಾವು ಇವತ್ತಿನ ದಿವಸ ಈ ಉಪವಾಸ ಪ್ರಾರ್ಥನೆಗೆ ನಾವು ಸೇರಿದ್ದೇವೆ. ನಾವು ಈ ವೇಳೆಯಲ್ಲಿ ಈ ಉಪವಾಸ ಪ್ರಾರ್ಥನೆಯನ್ನು ಆರಂಭದ ಪ್ರಾರ್ಥನೆಯ ಮೂಲಕ ನಾವು ನಡೆಸುವ. ನಮ್ಮ ಮಧ್ಯದಲ್ಲಿ ನಳಿನಿ ಸಿಸ್ಟರ್ ಅವರಿದ್ದಾರೆ. ಅವರು ನಮ್ಮನ್ನು ಪ್ರಾರ್ಥನೆಯಲ್ಲಿ ನಡೆಸಿಕೊಳ್ತಾ ಇದ್ದಾರೆ. ಹಲ್ಲೆಲೂಯಾ. ಸ್ತೋತ್ರ 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 ಕರ್ತನೇ. ಈ ದಿವಸಕ್ಕಾಗಿ ಸ್ತೋತ್ರ ಕರ್ತನೇ. ಈ ದಿವಸ ನಿನ್ನ ಸನ್ನಿಧಿಯನ್ನು ಕರ್ತನ ಸಭೆಯಾಗಿ ಕುಟುಂಬವಾಗಿ ಸೇರಿ ಬಂದು ಕರ್ತನೆ ನಿನ್ನನ್ನು ಪ್ರಾರ್ಥಿಸುವಂತೆ ಅಪ್ಪ, ನಿನ್ನ ಸನ್ನಿಧಿಯಲ್ಲಿ ಇರುವಂತಹ ಈ ಕೃಪೆಯನ್ನು ನಮ್ಮ ಜೀವಿತದಲ್ಲಿ ನೀನು ಅನುಗ್ರಹಿಸಿ ಕೊಟ್ಟದಕ್ಕಾಗಿ ಸ್ತೋತ್ರ ಕರ್ತನೆ. ನಮ್ಮ ಒಬ್ಬೊಬ್ಬರನ್ನು ಈವರೆಗೂ ನಡೆಸಿದ್ದಿ, ಮುಂದೆ ನಡೆಸುವ ದೇವರು ನೀನಾಗಿದ್ದಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಕರ್ತನೆ, ಯಾರ್ಯಾರು ಆನ್ಲೈನ್ ಮುಖಾಂತರ ಕರ್ತನ ವಾಕ್ಯವನ್ನು ಕೇಳುತ್ತಿದ್ದಾರೋ ಕರ್ತನು, ಇದರೊಂದಿಗೆ ಜಾಯಿನ್ ಆಗಿದ್ದಾರೆ ಕರ್ತನ, ಅವರೆಲ್ಲರನ್ನು ಅವರ ಕುಟುಂಬಗಳನ್ನು ಆಶೀರ್ವದಿಸಿ ನಡೆಸುವುದಕ್ಕಾಗಿ ಸ್ತೋತ್ರಿಸುವೆ. ಅಪ್ಪ ತಂದೆ, ಈ ದಿವಸದಲ್ಲಿ ನಮಗೆ ಬೇಕಾದಂತಹ ಆತ್ಮಿಕ ಮನ್ನವನ್ನು ನೀನು ಒದಗಿಸಿ ಕೊಡುವುದಕ್ಕಾಗಿ ಸ್ತೋತ್ರ. ಅಪ್ಪ, ವಾಕ್ಯದಲ್ಲಿ ಕರ್ತನೆ ಬಲವಿದೆ ಕರ್ತನೆ, ಶಕ್ತಿ ಇದೆ ಕರ್ತನೆ. ಅದರಲ್ಲಿ ಕರ್ತನೆ ನಾವು ನಮ್ಮ ವಾಕ್ಯದಲ್ಲಿ ನಾವು ನಡಿಲಿಕ್ಕೆ ಆಗುವಂತೆ ನಿನ್ನ ಆತ್ಮನ ಬೆಳಕು ನಮಗೆ ಕೊಟ್ಟು ನಮ್ಮನ್ನು ನಡೆಸುತ್ತೇನೆ. ಅಂದು ಕರ್ತನೆ, ನೀನು ಇಸ್ರೇಲರನ್ನು ಕರ್ತನೆ ಅಗ್ನಿಸ್ತಂಭವಾಗಿ ಮೇಘ ಸ್ತಂಭವಾಗಿ ನಡೆಸಿದಂತ ದೇವರು ಕರ್ತನೆ, ಈಗಲೂ ನೀ ನಮ್ಮನ್ನು ಅಗ್ನಿಸ್ತಂಭವಾಗಿ ಮೇಘ ಸ್ತಂಭವಾಗಿ ಹಗಲು ಈರುಳು ನಡೆಸುವುದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರಗಳು ಕರ್ತನೆ. ಅಂದು ಕರ್ತನೆ, ಇಸ್ರೇಲರಿಗೆ ಆತ್ಮಿಕ ಮನ್ನವನ್ನು ನೀನು ಕೊಟ್ಟಂತೆ ಕರ್ತನೆ, ಪರಲೋಕದ ಮನ್ನವನ್ನು ಅವರಿಗೆ ಒದಗಿಸಿ ಕೊಟ್ಟಿದ್ದೆ ಕರ್ತನೆ. ಹಾಗೆ ಕರ್ತನೆ, ನಮಗೂ ಈ ದಿವಸದ ಮನ್ನವನ್ನು ಒದಗಿಸಿ ಕೊಡುವುದಕ್ಕಾಗಿ ಸ್ತೋತ್ರ ಕರ್ತನೆ. ಅವರಿಗೆ ಬೇಕಾದಂತ ದಾಹವನ್ನು ತೀರಿಸುವುದಕ್ಕಾಗಿ ಬಂಡೆಯೊಳಗಿಂದ ನೀರನ್ನು ನೀನು ಕೊಟ್ಟಂತ ದೇವರು ನೀನಾಗಿದ್ದೆ ಕರ್ತನೆ. ಇಂದು ಕೂಡ ಕರ್ತನೆ, ನಮ್ಮ ದಾಹವನ್ನು ತೀರಿಸಲು ಕರ್ತನೆ ಆತ್ಮನ ಅಭಿಷೇಕದಿಂದ ತುಂಬಿಸಿದ್ದಾಗಿ ಪ್ರಾರ್ಥಿಸ್ತೇವೆ. ಇಲ್ಲಿ ಸೇರಿ ಬಂದಂತ ಒಬ್ಬೊಬ್ಬರನ್ನ ಹಸ್ತಕ್ಕೆ ಒಪ್ಪಿಸಿಕೊಳ್ಳಲು ಸೇವಕರ ಮುಖಾಂತರ ನೀನು ಮಾತನಾಡುವುದಕ್ಕಾಗಿ ನಮ್ಮೆಲ್ಲ ಪ್ರಾರ್ಥನೆ ವಿಜ್ಞಾಪನೆ ನಜರೇತಿನ ಯೇಸು ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ತಂದೆ. ಆಮೆನ್. Then press another by a single way.
ಮನಪೂರ್ವಕವಾಗಿ ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲುಂಟು, ದೇವರ ಉಪಸ್ಥಿತಿ ನಮ್ಮ ಮಧ್ಯದಲ್ಲುಂಟು. ಈ ಸಮಯದಲ್ಲಿ ಆತನ ಆರಾಧಿಸುವ, ಸ್ತುತಿಸುವ ಮನಪೂರ್ವಕವಾಗಿ. ಅಪ್ಪ ನಿನ್ ಕರದಲ್ಲಿ ನಾನು ಜೇಡಿ ಮಣ್ಣಾಗಿರುವಾಗ, ಆ ಜೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆ ಅಯ್ಯ. ಅಪ್ಪ ನಿನ್ ಕರದಲ್ಲಿ ನಾನು ಜೇಡಿ ಮಣ್ಣಾಗಿರುವಾಗ, ಆ ಜೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆ ಅಯ್ಯ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ಆರಾಧಿಪೆ ನಿನ್ನ ಆರಾಧಿಪೆ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ಆರಾಧಿಪೆ ನಿನ್ನ ಆರಾಧಿಪೆ. ಆರಾಧನೆ ನನ್ನೆಸೆಯ, ಕೊಂಡಾಡುವೆ ನನ್ನೆಸೆಯ. ಆರಾಧನೆ ನನ್ನೆಸೆಯ, ಕೊಂಡಾಡುವೆ ನನ್ನೆಸೆಯ. ಕಟ್ಟಲ್ಪಟ್ಟ ಕತ್ತೆಯಾದ ನನ್ನ ಬಿಡಿಸಿ ಕರೆದಿರುವೆ, ನಿನ್ನನ್ನು ಹೊತ್ತು ಸಾಗುವಂತೆ ನನ್ನನ್ನು ಉಪಯೋಗಿಸಿರುವೆ. ಕಟ್ಟಲ್ಪಟ್ಟ ಕತ್ತೆಯಾದ ನನ್ನ ಬಿಡಿಸಿ ಕರೆದಿರುವೆ, ನಿನ್ನನ್ನು ಹೊತ್ತು ಸಾಗುವಂತೆ ನನ್ನನ್ನು ಉಪಯೋಗಿಸಿರುವೆ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ಆರಾಧಿಪೆ ನಿನ್ನ ಆರಾಧಿಪೆ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ,
ದೇವ ಸ್ತೋತ್ರ ಕರ್ತನೆ. ನಿನ್ನ ಆತ್ಮಂದ ತುಂಬಿಸು, ನಡೆಸು. ನಿನ್ನ ಮಕ್ಕಳಿಗೆ ನಿನ್ನ ಆತ್ಮಂದ ತುಂಬಿಸು, ಆತ್ಮಂದ ತುಂಬಿಸು, ಅಭಿಷೇಕದಿಂದ ತುಂಬಿಸುವ ಒಬ್ಬೊಬ್ಬರಿಗೆ ನಿನ್ನ ಅಭಿಷೇಕ ಹೊಡೆದು ಬರ್ಲಿಕ್ಕೆ ದೇವ ರಾಜ್ಯಾಧಿರಾಜನೇ ಸ್ತೋತ್ರ. ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸಂಪೂರ್ಣ ನಾವು ನಿನಗೆ ಒಳಪಡಿಸ್ತೇವೆ, ಸಂಪೂರ್ಣ. ಯೇಸು ನನ್ನ ರಾಜ, ಯೇಸು ನನ್ನ ಒಡೆಯ,
ಕರ್ತನೆ ಈ ಸಮಯದಲ್ಲಿ ಈ ಒಂದು ವೇಳೆಗೆ ಸ್ತೋತ್ರ. ಕರ್ತನೆ ನಿನ್ನ ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರಪ್ಪ. ಕರ್ತನೆ ಈ ಒಂದು ಸಮಯ ಕರ್ತನೆ ನೀನು ಕೊಟ್ಟಿದ್ದಿ, ನಿನ್ನ ಪ್ರಸನ್ನತೆ ಅನುಭವ ಮಾಡುವಾಗೆ ಮಾಡಿದ್ದಕ್ಕೆ ಸ್ತೋತ್ರ. ನಿನ್ನ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿ ಇದ್ದಿದ್ದಕ್ಕೆ ಸ್ತೋತ್ರ. ನಾವೆಲ್ಲರೂ ಸೇರಿ ಮಾಡಿದ ಆರಾಧನೆ ಇಲ್ಲಿ ನಿನ್ನ ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರ. ಶ್ರುತಿಯಲ್ಲಿ ಮಹಿಮೆ ಹೊಂದಿದ್ದೆ ಸ್ವಾಮಿ. ಶ್ರುತಿಗೆ ಯೋಗ್ಯನು, ಆರಾಧನೆಗೆ ನೀನು ಒಬ್ಬನು ಮಾತ್ರ ಯೋಗ್ಯನಾಗಿದೆ ತಂದೆ ಸ್ತೋತ್ರ. ಎಲ್ಲ ಘನ ಎಲ್ಲ ಮಾನ ಮಹಿಮೆನಿಗೆ ಸಲ್ಲಿಸ್ತಾ ಯೇಸು ನಾಮ ತಂದೆ ಆಮೆನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯರೇ, ಈ ಸಮಯದಲ್ಲಿ ನಾವು ಎಲ್ಲರೂ ಸೇರಿ ನಮ್ಮ ದೇವರಿಗೆ ಆರಾಧನೆ ಮಾಡುವಾಗೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾನೆ ದೇವರು. ಜೀವ ಇದ್ದವರು ಮಾತ್ರ ಆತನಿಗೆ ಆರಾಧನೆ ಮಾಡ್ತಾರೆ, ಸ್ತುತಿ ಮಾಡ್ತಾರೆ, ಆತನ ಹತ್ರ ಬೇಡಿಕೊಳ್ತಾರೆ. ಸತ್ತವರು ಬೇಡಿಕೊಳ್ಳಿಕ್ಕೆ ಆಗೋದಿಲ್ಲ ಮತ್ತು ಸತ್ತವರಿಗೆ ಏನು ಕೇಳುವುದಿಲ್ಲ. ಈ ಲೋಕದಲ್ಲಿ ಏನು ಆಗ್ತದೆ ಅವರಿಗೆ ಇದರಲ್ಲಿ ಈ ಲೋಕದಲ್ಲಿ ಪಾಲಿಲ್ಲ. ದೇವರ ವಾಕ್ಯ ಹೇಳ್ತದೆ, ಪ್ರಸಂಗಿ ದೇವರ ವಾಕ್ಯ ಹೇಳ್ತದೆ 9:5-4:5 ಹೇಳ್ತದೆ, ಅವರಿಗೆ ಏನು ಪಾಲಿಲ್ಲ ಈ ಲೋಕದಲ್ಲಿ. ಅವರ ಪಾತ್ರ ಮುಗಿಯಿತು, ಈ ಲೋಕದಲ್ಲಿ ಮುಗಿದಾಯಿತು. ಇನ್ನು ಈ ಲೋಕದಲ್ಲಿ ಏನಿಲ್ಲ. ಆ ಲೋಕದಲ್ಲಿ ಈ ಲೋಕದಲ್ಲಿ ಇರುವಾಗ ಏನು ಸಿದ್ಧ ಮಾಡಿಟ್ಟಿದ್ದಾನೆ ಅದು ಆತನೊಟ್ಟಿಗೆ ಕೊಂಡೋಗ್ತಾನೆ. ಅದಕ್ಕೆ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ವಾಕ್ಯ ಭಾಗಕ್ಕೆ ಹೋಗುವ ಮೊದಲು ನಾವು ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ತಂದೆ, ನಿನಗೆ ಸ್ತೋತ್ರ. ಈ ಸಮಯದಲ್ಲಿ ನನ್ನನ್ನು ಸಂಪೂರ್ಣವಾಗಿ ನಿನ್ನ ಮುಂದೆ ನಾನು ತಗ್ಗಿಸ್ತೇನೆ ಕರ್ತನೆ. ಟೋಟಲಿ ನಾನು ತಗ್ಗಿಸ್ತೇನೆ. ಪರಿಶುದ್ಧಾತ್ಮನೇ, ನಿನಗೆ ಬಿಟ್ಟು ಕೊಡ್ತೇನೆ. ಪರಿಶುದ್ಧಾತ್ಮನೇ, ನೀನು ಹೇಗೆ ಬೇಕಾದ ರೀತಿ ನಡೆಸು. ನಿನ್ನ ಕೃಪೆಗೋಸ್ಕರ ಸ್ತೋತ್ರ ಸ್ವಾಮಿ. ನಿನ್ನ ಕೃಪೆ ನಮ್ಮ ಮಧ್ಯದಲ್ಲಿ ಉಂಟು ಸ್ವಾಮಿ. ಅದಕ್ಕೆ ನಿನಗೆ ಸ್ತೋತ್ರ ಕರ್ತನೆ. ನಾವು ಜೀವಿಸೋದಾದರೆ ನಿನ್ನ ಕೃಪೆಯಾಗಿದೆ ಕರ್ತನೆ. ಸ್ತೋತ್ರಪ್ಪ. ಈ ಸಮಯದಲ್ಲಿ ನಿನ್ನ ಸ್ವರವನ್ನು ನಾವು ಕೇಳ್ತೇವೆ, ನಿನ್ನ ವಾಕ್ಯವನ್ನು ನಾವು ಕೇಳಲಿಕ್ಕೆ ಹೋಗ್ತೇವೆ ಕರ್ತನೆ. ಪರಿಶುದ್ಧಾತ್ಮ ನಮಗೆ ಸಹಾಯ ಮಾಡು. ಪರಿಶುದ್ಧಾತ್ಮನೆ, ನಮ್ಮ ಒಳಗಿನ ಭಾಗ ತೆರೆಯಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಒಳಗಿನ ಸಂಗತಿ ನಮ್ಮ ತೆರೆ ಸ್ವಾಮಿ. ತಂದೆ, ನಮಗೆ ನಡೆಸಪ್ಪ. ರಾಜ ನೀನೇ ನಡೆಸಬೇಕು. ನಿನ್ನ ವಾಕ್ಯ ಎಂಬ ಬೀಜ ಕರ್ತನೆ ಈ ಸಮಯದಲ್ಲಿ ನೀನು ಬಿತ್ತುವಾಗ ಕರ್ತನೆ, ಅದು ಕರ್ತನೆ ಬಿದ್ದ ವಾಕ್ಯವು ಸೈತಾನು ಕದ್ದುಕೊಳ್ಳಬಾರ್ದು. ನಿನ್ನ ಪರಿಶುದ್ಧ ಆತ್ಮನ ಅಭಿಷೇಕದ ಮುದ್ರೆಯನ್ನು ಹೊಡೆ ಕರ್ತನೆ. ವಾಕ್ಯವು ಫಲ ಕೊಡಬೇಕು ಕರ್ತನೆ. ಆ ಬೀಜ ಫಲ ಕೊಡಬೇಕು. 30ರಷ್ಟು 60ರಷ್ಟು 100ರಷ್ಟು ಫಲ ಕೊಡಬೇಕು. ನೀನು ಸಹಾಯ ಮಾಡು. ನಿನ್ನ ಸಹಾಯ ಬೇಕು ಪರಿಶುದ್ಧ ಆತ್ಮನೇ. ಮುಂದಿನ ಸಮಯ ನೀನು ನಡೆಸು. ನನಗೆ ಸಂಪೂರ್ಣವಾಗಿ ನಾನು ತಗ್ಗಿಸ್ತೇನೆ. ಯಾರ್ಯಾರು ನಮ್ಮೊಟ್ಟಿಗೆ ಸೇರಿದ್ದಾರೆ, ನಮ್ಮ ಪ್ರೀತಿಯವರು ಕರ್ತನೆ, ಅವರಿಗೆ ಕೂಡ ನೀನು ಮುಟ್ಟುವಂದು ನಾನು ಪ್ರಾರ್ಥನೆ ಮಾಡ್ತೇನೆ ಕರ್ತನೆ. ಎಲ್ಲರ ಬಂಧನ ಮುರಿಯಲ್ಪಡಲಿ ಕರ್ತನೆ. ಯಾರಿಗೆ ಸ್ವಸ್ಥತೆ ಬೇಕೋ ಸ್ವಸ್ಥತೆ ಆಗಲಿ, ಬಿಡುಗಡೆ ಆಗಲಿ ಎಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಯಾರಿಗೆ ಆಶೀರ್ವಾದ ಬೇಕು ಕರ್ತನೆ, ಆಶೀರ್ವಾದ ಹೊಂದಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಪರಿಶುದ್ಧಾತ್ಮನೇ, ಕಾರ್ಯ ಮಾಡು. ನೀನು ಎಲ್ಲ ಕಡೆಯಲ್ಲಿ ಕಾರ್ಯ ಮಾಡುವನಾಗಿದೆ ಕರ್ತನೆ. ನಿನ್ನ ಮಕ್ಕಳು ಎಲ್ಲೆಲ್ಲಿದ್ದಾರೆ ಅಲ್ಲಿ ನೀನು ಮುಟ್ಟಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ ಕರ್ತನೆ. ತಂದೆ ಸ್ತೋತ್ರ ಕರ್ತನೆ. ಒಂದು ಅನುಭವ ಆಗಬೇಕು, ಹೊಸತ್ತು ಅನುಭವ ಆಗಬೇಕು ಎಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಒಂದು ಅನುಭವ ಇದ್ದ ರೀತಿಯಲ್ಲಿ ಇರಬಾರ್ದು. ಒಂದು ಪರಿವರ್ತನೆ ಆಗಬೇಕು ನಮ್ಮ ಪ್ರಾರ್ಥನೆ ಇಷ್ಟೇ. ಒಂದು ಪರಿವರ್ತನೆ ಆಗಬೇಕು. ವಿಶ್ವಾಸಗಳಾಗಲಿ ಮಾನವನಾಗಲಿ ಒಂದು ಪರಿವರ್ತನೆ ಆಗಿ ನಿನ್ನ ಕಡೆಗೆ ತಿರುಗಬೇಕು. ಜೀವ ಸ್ವರೂಪನಾದ ದೇವರ ಸ್ವರವನ್ನು ಕೇಳಬೇಕು. ಸಹಾಯ ನಮಗೆ ಹೇಗೆ ಆ ಜೀವ ಸ್ವರೂಪನಾದ ಸ್ವರ ಕೇಳುವಾಗೆ ಮಾಡಿದೆ, ಅವರಿಗೆ ಕೂಡ ಜೀವ ಸ್ವರೂಪನಾದ ದೇವರ ಸ್ವರ ಕೇಳುವಾಗೆ ಮಾಡಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯದಲ್ಲಿ ತಂದೆಯನಿಗೆ ಸ್ತೋತ್ರ. ನೀನು ಅವರಿಗೆ ಮುಟ್ಟಿದ್ದಕ್ಕೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ಕೇಳಿ ಉತ್ತರ ಕೊಟ್ಟಿದ್ದಕ್ಕೆ ಸ್ತೋತ್ರ. ಯೇಸು ನಾಮ ತಂದೆ ಆಮೆನ್. ತಂದೆಯನಿಗೆ ಸ್ತೋತ್ರ. ಈ ಸಮಯದಲ್ಲಿ ನಾವು ವಾಕ್ಯ ಭಾಗಕ್ಕೆ ಹೋಗುವ. ಥ್ಯಾಂಕ್ ಯು ಲಾರ್ಡ್. ಎಫೆಸದವರಿಗೆ ಬರೆದ ಪತ್ರಿಕೆ 6 ಈ ಕಾಲದ ಈ ವಾಕ್ಯ
ಈ ಸಮಯದ ಜೀವಿಸುವ ಮಕ್ಕಳಿಗೆ ಆಗಿದೆ. ಇದು ನಮ್ಮ ಕಾಲದಲ್ಲಿ ನಾವು ಈ ವಾಕ್ಯ ನಮಗೆ ನೆರವೇರುತ್ತದೆ. ಎಫೆಸಕರ ಪತ್ರಿಕೆ 6:18 ನೀವು ಪರಿಶುದ್ಧಾತ್ಮ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ಇದರಲ್ಲಿ ಪೂರ್ಣ ಸ್ಥಿರಚಿತ್ತರಾಗಿದ್ದು ದೇವ ಜನರ ವಿಷಯದಲ್ಲಿ ವಿಜ್ಞಾಪನೆ ಮಾಡ್ತಾ ಎಚ್ಚರಿಕೆಯಾಗಿರಿ ಹೇಳ್ತಾನೆ. ಏಕೆಂದರೆ ನಾವು ಎಚ್ಚರಿಕೆ ಇರುವ ಸಮಯವಾಗಿದೆ. ಇದು ಭೂಲೋಕದಲ್ಲಿ ಕೆಟ್ಟತನ ತುಂಬಿದೆ. ಅದಕ್ಕೆ ಸಹ ನಾವು ಎಚ್ಚರಿಕೆ ಆಗಿರಬೇಕಂತೆ. ಈ ಸಮಯ ದೇವರ ಮಕ್ಕಳಿಗೆ ಪ್ರತ್ಯೇಕವಾಗಿ ಸರ್ಪನಾಗಿ ಜ್ಞಾನವಂತರಾಗಿ ಪಾರಿವಾಳಗೆ ನಿಷ್ಕಟವಾಗಿ ಇರಬೇಕಂತ ದೇವರು ಬಯಸ್ತಾ ಇದ್ದಾನೆ. ಆತ್ಮದಿಂದ ಎಚ್ಚರವಾಗಿರಬೇಕು. ಪರಿಶುದ್ಧಾತ್ಮನಿಗೆ ಕನೆಕ್ಟ್ ಆಗಿರಬೇಕು. ಎಷ್ಟು ನೀವು ಪರಿಶುದ್ಧಾತ್ಮನಿಗೆ ಕನೆಕ್ಟ್ ಆಗಿರ್ತೀರಿ ಅಷ್ಟು ಪರಿಶುದ್ಧಾತ್ಮ ನಿಮಗೆ ನಡೆಸ್ತಾನೆ. ಪರಿಶುದ್ಧಾತ್ಮನ ಕೆಲಸ ಏನು? ನೀರಿನ ಒಳಗೆ ಹೋಗಿ ನಡ್ಕೊಂಡು ಹೋಗುವುದಲ್ಲ. ಪರಿಶುದ್ಧ ಆತ್ಮನ ಕೆಲಸ ನೀವು ಈಜಬೇಕು. ನನ್ನ ಮಕ್ಕಳು ಈಜಬೇಕು ಅಂತ ಆತನು ಬಯಸ್ತಾ ಇದ್ದಾನೆ. ಇದು ಪರಿಶುದ್ಧ ಆತ್ಮನ ಕೆಲಸ. ಕಾಲಷ್ಟಲ್ಲ, ಸೊಂಟದಷ್ಟಲ್ಲ, ಫುಲ್ಲು ನಾವು ತುಂಬಿ ಇರಬೇಕು ಪರಿಶುದ್ಧ ಆತ್ಮನಿಂದ. ಏಕೆಂದರೆ ನಮ್ಮ ಪ್ರಾರ್ಥನೆಯು ಅದು ಧೂಪದಾಗೆ ಮೇಲೆ ಹೋಗಬೇಕು. ಹೇಗೆ ಧೂಪ ಮೇಲೆ ಹೋಗ್ತಾ ಉಂಟು ಅದೇ ರೀತಿಯಲ್ಲಿ ನಿಮ್ಮ ಮತ್ತು ನಮ್ಮ ಪ್ರಾರ್ಥನೆ ಧೂಪವಾಗಿ ಮೇಲೆ ಹೋಗಬೇಕು ಪ್ರಿಯರೇ. ಅದಕ್ಕೆ ಸರಿ ಇಲ್ಲಿ ಪೌಲನು ಬರೆಯುತ್ತಾನೆ, ಎಫೆಸಕರಿಗೆ ಬರೆದ ಪತ್ರಿಕೆಯಲ್ಲಿ ಆತನು ಬರೆಯುತ್ತಾ ಇದ್ದಾನೆ, ಇವತ್ತು ನಿಮಗೆ ಮತ್ತು ನಮಗೆ ನೀವು ಪವಿತ್ರಾತ್ಮನ ಪ್ರೇರಿತರಾಗಿ, ಏನೋ ಪರಿಶುದ್ಧಾತ್ಮನ ಪ್ರೇರಿತರಾಗಿ, ಪರಿಶುದ್ಧಾತ್ಮ ಒಳಪಟ್ಟು ನಿರಂತರ ಆತನಿಗೆ ಒಳಪಡಬೇಕು. ಹೊಸ ಬಡವಡಿಕೆಯರು ಮಕ್ಕಳು ಯಾರು? ಹೊಸ ಬಡಬೇಕೆ ಮಕ್ಕಳು ಹಳೆಯ ಬಡಬಡಿಕೆ ಹಾಗೆ ಅಲ್ಲ. ಹೊಸ ಬಡಬೇಡಿಕೆ ನಿಮಗೆ ಪರಿಶುದ್ಧ ಆತ್ಮನು ಕೊಡಲ್ಪಟ್ಟಿದೆ. ಆತನು ಸಹಾಯಕ್ಕೂ ನಿಮಗೆ ಕೊಡಲ್ಪಟ್ಟಿದೆ. ಪರಿಶುದ್ಧ ಆತ್ಮನ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿ, ಅಂದರೆ ಅರ್ಥ ಏನು? ಎಲ್ಲ ಸಮಯದಲ್ಲಿ ನಿಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಆಗ್ತದ? ಇಲ್ಲಿ ಬರೆಯಲ್ಪಟ್ಟಿದೆ ನೋಡಿ, ಪರಿಶುದ್ಧಾತ್ಮ ಪ್ರೇರಿತರಾಗಿ ಎಲ್ಲ ಸಮಯದಲ್ಲೂ ಸಕಲ ವಿಧವಾದ ಪ್ರಾರ್ಥನೆಯಲ್ಲೂ ವಿಜ್ಞಾಪನೆಯಲ್ಲೂ ದೇವರನ್ನು ಪ್ರಾರ್ಥಿಸಿರಿ. ಅರ್ಥ ಏನು? ಅಂದರೆ ಒಬ್ಬ ವ್ಯಕ್ತಿ ಪರಿಶುದ್ಧಾತ್ಮನಿಗೆ ಕನೆಕ್ಟ್ ಆದವನು ನೀವು ಕೆಲಸ ಮಾಡುವಾಗಲೇ ಪ್ರಾರ್ಥನೆ ಮಾಡಲಿಕ್ಕೆ ಆಗ್ತದೆ. ಏಕೆ? ದೇವರು ಅದಕ್ಕೆ ಸರ್ ನಿಮಗೆ ಏನು ಕೊಟ್ಟಿದ್ದಾನೆ? ಅನ್ಯ ಭಾಷೆ ಕೊಟ್ಟಿದ್ದಾನೆ. ಅನ್ಯ ಭಾಷೆ ಟಂಗ್ಸ್ ನಿಮಗೆ ಕೊಟ್ಟಿದ್ದಾನೆ. ನೀವು ಕಿಚನಲ್ಲಿ ನಿಮ್ಮ ಕೆಲಸ ಮಾಡುವಾಗ ನಿಮಗೆ ಪ್ರಾರ್ಥನೆ ಮಾಡ್ಬೋದು. ನೀವು ಬಸ್ಸಲ್ಲಿ ಹೋಗುವಾಗ ನಿಮಗೆ ಪ್ರಾರ್ಥನೆ ಮಾಡ್ಬೋದು. ಒಳಗಿಂದ ಪ್ರಾರ್ಥನೆ ನಿಮಗೆ ಬೇರೆ ಬೇರೆ ವಿಧವಾಗಿ ನಮಗೆ ಸಮಯ ಸಿಗುವಾಗ ವ್ಯರ್ಥ ಮಾಡದೆ, ಸಮಯ ವ್ಯರ್ಥವನ್ನು ಕಳೆಯದೆ ಎಲ್ಲ ಸಮಯದಲ್ಲಿ ನಾವು ಎಚ್ಚರಿಕೆಯಾಗಿ ಪ್ರಾರ್ಥನೆ ಮಾಡಬೇಕೆಂದು ಆತನು ಬಯಸ್ತಾ ಇದ್ದಾನೆ. ದೇವರ ಮಕ್ಕಳು ಅದೇ ಹೇಳ್ತಾ ಇದ್ದಾನೆ, ಎಲ್ಲ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ಏಕೆ ಒಂದು ವೇಳೆ ಪ್ರಾರ್ಥನೆ ಬೇಡ ಆದರೆ ಏಕೆ ಇಲ್ಲಿ ಬರೆಯಲ್ಪಟ್ಟಿದೆ? ಏಕೆ ಪದೇ ಪದೇ ಪೌಲನು ಬರೆಯುತ್ತಾ ಇದ್ದಾನೆ? ಯೇಸು ಹೇಳ್ತಾ ಇದ್ದಾನೆ. ಯೇಸು ಏಕೆ ಪ್ರಾರ್ಥನೆ ಮಾಡಲಿಕ್ಕೆ ಹೋಗ್ತಿದ್ದ? ಯೇಸು ದೇವರಲ್ಲ, ದೇವರ ಮಗನಲ್ಲ. ಅಗತ್ಯತ್ತ? ಖಂಡಿತವಾಗಿ ಶರೀರದಲ್ಲಿ ಯಾರಿದ್ದಾರೆ ಇಲ್ಲಿ ಲೋಕದಲ್ಲಿ, ಶರೀರದಲ್ಲಿ ಅವರಿಗೆ ಪ್ರಾರ್ಥನೆ ಮಾಡಬೇಕು. ಯೇಸು ಕೂಡ ಏಕೆ ರಾತ್ರಿ ಹೊತ್ತು ಹೋಗಿ ಒಬ್ಬಟ್ಟಿಗಾಗಿ ದೇವರಿಗೆ
ನಂತರ ಆತನು ಪ್ರಾರ್ಥನೆ ಮಾಡ್ತಿದ್ದ, ಕೂಗಿ ಕೂಗಿ ಪ್ರಾರ್ಥನೆ ಮಾಡ್ತಿದ್ದ. ಪ್ರಾರ್ಥನೆ ಮಾಡಿದ ನಂತರ ಆತನು ಏನು ಮಾಡ್ತಿದ್ದ? ಕೆಳಗೆ ಬಂದು ಆತನು ಬೋಧನೆ ಮಾಡ್ತಿದ್ದ. ಅಲ್ಲಿ ಅದ್ಭುತ ಆಗ್ತಿತ್ತು, ಸೂಚಕಾರಿ ಆಗ್ತಿತ್ತು. ದವ್ವಗಳಿಗೆ ಯೇಸು ಮಾತಾಡುವಾಗನೇ ದವ್ವ ಬಿಟ್ಟು ಹೋಗ್ತಿತ್ತು. ಯಾರ ಮೇಲೆ ಕೈ ಇಡುವಾಗನೇ ಅಲ್ಲಿ ಗುಣ ಆಗ್ತಿತ್ತು, ಜನರಿಗೆ ಬಿಡುಗಡೆ ಆಗ್ತಿತ್ತು. ಯೇಸು ನಡೆಯುವ ರೀತಿ ಬೇರೆ ಬೇರೆ ಇತ್ತು. ಕೆಲವರಿಗೆ ಮುಟ್ಟುವಾಗನೇ ಕಣ್ಣು ತೆರೆಯಲ್ಪಟ್ಟಿದೆ, ಕೆಲವರಿಗೆ ಮಾತಾಡುವಾಗ ನಿನ್ನ ನಂಬಿಕೆ ಮುಖಾಂತರ ಆಗಲಿ, ನಿನ್ನ ನಂಬಿಕೆ ಏಕೆ ಉಂಟು ಅದೇ ಆಗಲಿ, ಅವನ ಕಣ್ಣು ಓಪನ್ ಆಗಿದೆ. ವಿಧ ವಿಧ ರೀತಿಯಲ್ಲಿ ಆತನು ಏನು ಮಾಡಿದ್ದಾನೆ? ಆತನು ಅದ್ಭುತ ಸೂಚಕಾರ್ಯ ಮಾಡಿದ್ದಾನೆ. ಏಕೆಂದರೆ ಆತನ ಪ್ರಾರ್ಥನೆ ಜೀವಿತ ಇತ್ತು. ಇದು ಪೌಲನಿಗೆ ಗೊತ್ತಿತ್ತು. ಪೌಲನು ಇಷ್ಟು ಲೆಟರ್ ಬರೆದಿದ್ದಾನೆ ಇಲ್ಲಿ. ಆದರೆ ಆತನು ಏನು ಮಾಡ್ತಿದ್ದ? ಯಾವಾಗಲೂ ಪರಿಶುದ್ಧ ಆತ್ಮನಿಗೆ ಕನೆಕ್ಟ್ ಆಗ್ತಿದ್ದ. ಇಲ್ಲಿ ಒಂದು ವಾಕ್ಯ ಓದುವ ನಾವು ನೋಡಿ, ಯಾವಾಗಲೂ ನಾವು ದೇವರಿಗೆ ಒಳಗಾಗಬೇಕು. ನಾವು ದೇವರಿಗೆ ಒಳಗಾಗದೆ ನಾನು ಬಂಧಿಸ್ತೇನೆ, ನಾನು ಮುರಿಯುತ್ತೇನೆ ಎಂದು ಹೇಳಿದರೆ ಏನಾಗುವುದಿಲ್ಲ. ಅಲ್ಲಿ ನಾವು ದೇವರಿಗೆ ಒಳಗಾಗಬೇಕು, ಸೈತಾನಿಗೆ ಎದುರಿಸಬೇಕು. ಯಾಕೋಬನ ಪತ್ರಿಕೆ 1:7 ಯಾಕೋಬನ ಪತ್ರಿಕೆ 4:7 ಅಲ್ಲಿ ಏನು ಹೇಳ್ತಾನೆ ನೋಡಿ. ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನು ಎದುರಿಸಿರಿ, ಆತನು ನಿಮ್ಮನ್ನು ಬಿಟ್ಟು ಹೋಗುವನು. ಯಾವಾಗ? ದೇವರಿಗೆ ಒಳಗಾಗುವಾಗ ಮಾತ್ರ. ನಾವು ದೇವರಿಗೆ ಒಳಗಾಗುವುದಿಲ್ಲ, ನಾವು ದೇವರ ಹತ್ರ ಮಾತಾಡುವುದಿಲ್ಲ, ಪ್ರಾರ್ಥನೆ ಮಾಡುವುದಿಲ್ಲ, ಸುಮ್ಮನೆ ಸೈತಾನಿಗೆ ಎದುರಿಂತಾರೆ ಅವನು ಓಡ್ತಾನ? ಅವನು ಓಡುವುದಿಲ್ಲ. ಹೇಗೆ? ನೀವು ದೇವರಿಗೆ ಒಳಗಾಗಲಿಲ್ಲ, ದೇವರಿಗೆ ನೀನು ಒಪ್ಪಿಸಿಕೊಡ್ಲಿಲ್ಲ. ದೇವರು ಯೇಸು ಕ್ರಿಸ್ತನು ದಿವಾಸಲು ತಂದೆಯ ದೇವರಿಗೆ ಒಪ್ಪಿಸಿಕೊಡ್ತಿದ್ದ, ತನ್ನನ್ನು ಒಪ್ಪಿಸಿಕೊಡ್ತಿದ್ದ. ನಿನಗೆ ಬೇಕಾದ ರೀತಿಯಲ್ಲಿ ಇವತ್ತು ನಡೆಸು ನನ್ನನ್ನೆಂದು. ಇವತ್ತಿನ ದಿವಸ ನಿನಗೆ ನಿನ್ನ ಚಿತ್ತದ ಪ್ರಕಾರ ನಡೆಸು. ಅದಕ್ಕೆ ಸರ್ ನೋಡಿ, ಯೇಸು ಎಲ್ಲೆಲ್ಲಿ ಹೋಗ್ತಾನೋ ಬೇರೆ ಬೇರೆ ರೀತಿಯಲ್ಲಿ ಅದ್ಭುತ ಆಗ್ತಿತ್ತು, ಸೂಚಕಾರಿ ಆಗ್ತಿತ್ತು. ಪರಿಜಯರು ಶಾಸ್ತ್ರಿಗಳು ಎಷ್ಟು ಪ್ರಯತ್ನ ಮಾಡಿದರು, ಯೇಸುನ ಮುಂದೆ ನಿಲ್ಲಿಕ್ಕಾಗಲಿಲ್ಲ. ಆತನ ಮುಂದೆ ನಿಲ್ಲಿಕ್ಕಾಗಲಿಲ್ಲ. ಅದಕ್ಕೋಸ್ಕರ ಆತನು ಹೇಳ್ತಾನೆ 9ನೇ ಅಧ್ಯಾಯ ಯೋಹನ ಸುವಾರ್ತೆಯಲ್ಲಿ ಆತನು ಹೇಳ್ತಾ ಇದ್ದಾನೆ 39 ಅಲ್ಲಿ ಹೇಳ್ತಾ ಇದ್ದಾನೆ, ನಾನು ನ್ಯಾಯ ತೀರ್ಪಿಗಾಗಿ ಲೋಕಕ್ಕೆ ಬಂದಿದ್ದೇನೆ. ನೋಡಿ, ನ್ಯಾಯ ತೀರ್ಪಿಗಾಗಿ ಲೋಕಕ್ಕೆ ಬಂದಿದ್ದೇನೆ. ಅಲ್ಲಿ ಆ ತೀರ್ಪು ಯಾವುದೆಂದರೆ, ಕಣ್ಣಿಲ್ಲದವರಿಗೆ ಕಣ್ಣು ಬರುವುದು. ನೋಡಿ, ಯೇಸು ಏನು ಮಾತಾಡ್ತಾನೆ ಅಲ್ಲಿ? ಕಣ್ಣಿಲ್ಲದವರಿಗೆ ಕಣ್ಣು ಬರುವುದು, ಮತ್ತು ಕಣ್ಣಿದ್ದವರು ಕುರುಡರಾಗುವರು ಅಂದ. ಯಾವ ಕಣ್ಣಿನ ವಿಷಯದಲ್ಲಿ ಮಾತಾಡ್ತಾನೆ ಆತನು? ಆತ್ಮಿಕ ಕಣ್ಣಿನ ವಿಷಯದಲ್ಲಿ. ಅಲ್ಲಿ ಆತ್ಮಿಕ ಕುರುಡರಿದ್ದರು. ಆತ್ಮಿಕ ಕುರುಡತನ ವೆರಿ ಡೇಂಜರಸ್. ಆತ್ಮಿಕ ಕುರುಡತನ ತುಂಬ ಡೇಂಜರ್ ಆಗಿದೆ. ಯೇಸು ಹೇಳ್ತಾನೆ, ಒಬ್ಬ ಕುರುಡನು ಬೇರೊಬ್ಬ ಕುರುಡನಿಗೆ ದಾರಿ ತೋರಿಸಲಿಕ್ಕೆ ಆಗುವುದಿಲ್ಲ. ಇಬ್ಬರು ಏನು ಬೀಳ್ತಾರೆ? ಕೆಳಗೆ ಬೀಳ್ತಾರೆ. ಒಬ್ಬನು ಕಾಣುವವನಿಗೆ ಮಾತ್ರ ದಾರಿ ತೋರಿಸಬಹುದು. ಯೇಸು ಎಷ್ಟೋ ಸಾಮ್ಯ ರೂಪ ಮಾತಾಡಿದ್ದಾನೆ. ಏಕೆಂದರೆ ಇಲ್ಲಿ ಹೇಳ್ತಾನೆ ಅವರಿಗೆ. ಏಕೆ ಯೇಸು ಹೇಳ್ತಾನೆ? ಏಕೆಂದರೆ
ಯೇಸು ಯಾಕೆ ಈ ರೀತಿ ಮಾತಾಡ್ತಾನೆ? ಈ ಪರಿಚಯವರು ಶಾಸ್ತ್ರಿ ಏನು ಮಾಡ್ತಿದ್ದರು? ಯೇಸು ಸಬ್ಬತ್ ದಿನದಲ್ಲಿ ಗುಣ ಮಾಡುವಾಗ ಅವರು ದೇವರಿಗಿಂತ ದೊಡ್ಡದು ಮಾಡಿದರು ಸಬ್ಬತ್ ದಿನ. ಅದಕ್ಕೋಸ್ಕರ ಯೇಸು ಹೇಳ್ತಾ ಇದ್ದಾನೆ, ಇಲ್ಲಿ ಹೇಳ್ತಾನೆ, ಕಣ್ಣಿದ್ದವರು ಕುರುಡರಾಗುವರು ಅಂದರು. ಅಂದರೆ ನಿಮಗೆ ತೋರುತ್ತದೆ ಎಂದು ಹೇಳ್ತಾ ಇದ್ದೀರಿ. ಈಗ ಪರಿಚಯವರಿಗೆ, ಶಾಸ್ತ್ರಿಗೆ, ಯಾಜಕರಿಗೆ ತೋರ್ತಿತ್ತು ಕಣ್ಣು, ಈ ಹೊರಗಿನ ಕಣ್ಣು ತೋರ್ತಿತ್ತು. ಹೊರಗಿನ ಒಳ್ಳೆ ತೋರ್ತಿತ್ತು, ಅವರಿಗೆ ಒಳ್ಳೆದಿದ್ದವರು ಹೊರಗಿನ ಭಾಗದಲ್ಲಿ. ಅಲ್ಲಿ ಹೇಳ್ತಾನೆ, ಆತನು ಕಣ್ಣಿದ್ದವರು ಕುರುಡರಾಗುವಂತೆ ಅಂದನು. ಅಂದರೆ ಮೊದಲಿದ್ದ ಕಣ್ಣಿಲ್ಲದವರಿಗೆ ಕಣ್ಣು ಬರುವುದು, ಕಣ್ಣಿಲ್ಲದವರು ಕುರುಡರಾಗುವರು ಅಂದನು. ಇದನ್ನು ಆತನ ಸಂಗಡ ಇದ್ದ ಪರಿಚಯವರು ಕೇಳಿ, ನಾವು ಕುರುಡರೇನು ಹೇಳ್ತಾನೆ. ಅಂದರೆ ಅವರಿಗೆ ತೋರುತ್ತದೆ, ನಾವು ಕುರುಡರೇನು? ಯೇಸುಗೆ ಪ್ರಶ್ನೆ ಮಾಡ್ತಾರೆ. ಆಗ ಯೇಸು ಹೇಳ್ತಾನೆ, ಕೇಳಿದಾಗ ಯೇಸು ಅವರಿಗೆ, ನೀವು ಕುರುಡರಾಗಿದ್ದರೆ ನಿಮಗೆ ಪಾಪವು ಇರುತ್ತಿರಲಿಲ್ಲ. ನೋಡಿ, ಪಾಪದ ವಿಷಯದಲ್ಲಿ ನೀವು ಕುರುಡರಾಗಿದ್ದರೆ ನಿಮಗೆ ಪಾಪ ಇರ್ತಿರ್ಲಿಲ್ಲ. ಅಲ್ಲಿ ಹೇಳ್ತಾನೆ, ಪುನಃ ಮುಂದೆ ಹೇಳ್ತಾನೆ, ನಿಮಗೆ ಕಣ್ಣು ಕಾಣುತ್ತದೆ ಅನ್ನುತ್ತೀರಿ ಎಂದಿಂದ ನಿಮ್ಮ ಪಾಪದಲ್ಲಿ ಉಳಿದಿದೆ. ಒಬ್ಬ ವ್ಯಕ್ತಿ ಪ್ರಿಯರೇ ಪಾಪದಲ್ಲಿ ಉಳಿದು ಈ ಲೋಕವನ್ನು ಬಿಟ್ಟರೆ ಖಂಡಿತವಾಗಿ ಹೇಗೆ ಆತನ ಪಾಪ ಕ್ಷಮಿಸಲ್ಪಡಲಿಲ್ಲ, ಅವನು ಎಲ್ಲಿ ದೇವರಿದ್ದಾನೆ ಅಲ್ಲಿ ಹೋಗ್ಲಿಕ್ಕೆ ಅವನಿಗೆ ಆಗುವುದಿಲ್ಲ. ಆ ವ್ಯಕ್ತಿಗೆ ಆ ಸ್ಥಳದಲ್ಲಿ ಹೋಗ್ಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ನಿಮಗೆ ಕಣ್ಣು ತೋರ್ತದೆ ಎಂದು ಹೇಳ್ತೀರಿ. ನೀವು ಕುರುಡರಾಗಿದ್ದರೆ ಒಳ್ಳೆದಿತ್ತು, ನಿಮ್ಮಲ್ಲಿ ಪಾಪ ಇರ್ತಿರ್ಲಿಲ್ಲ. ನೋಡಿ, ಪಾಪ ಇರ್ತಿಲ್ಲ, ನಿಮಗೆ ಕಾಣ್ತದೆ ಅಂತೀರಿ. ಕುರುಡರಿಗೆ ಕಣ್ಣು ತೆರೆಯಲಿಕ್ಕೆ ಅಂದರೆ ಎಷ್ಟೋ ಜನರು ಇವತ್ತು ಲೋಕದಲ್ಲಿ ಆತ್ಮಿಕ ಕುರುಡರಿದ್ದಾರೆ. ಆತ್ಮಿಕ ಕುರುಡತನ ವೆರಿ ಡೇಂಜರಸ್. ಆತ್ಮಿಕ ಕುರುಡತನದಲ್ಲಿ ಜೀವಿಸ್ತಾ ಇದ್ದಾರೆ. ಅವರು ಕಣ್ಣು ತೆರೆಯಬೇಕೆಂದು ಯೇಸು ಬಯಸ್ತಾನೆ. ಕಣ್ಣು ತೆರೆಯಲ್ಪಡಬೇಕು ಅವರದ್ದು. ಆತ್ಮಿಕ ಕಣ್ಣು ವೆರಿ ಇಂಪಾರ್ಟೆಂಟ್. ಆತ್ಮಿಕ ಕಣ್ಣು ಯಾರ ಬಂದುಂಟು ಅವನಿಗೆ ವಾಕ್ಯ ಅರ್ಥ ಆಗುವುದಿಲ್ಲ. ಯೇಸುವಿನ ವಿಷಯದಲ್ಲಿ ಎಷ್ಟು ಬೋಧನೆ ಮಾಡಿದ್ರು ಅವನು ತಿಳುಕೊಳ್ಳುವುದಿಲ್ಲ. ಆತ್ಮಿಕ ಕುರುಡತನ ಉಂಟು ಅವನ ಹತ್ರ. ಅವನು ಪಾಪ ಮಾಡಿದರೆ ಅವನಿಗೆ ಪಾಪ ಎಂದು ಗೊತ್ತಾಗುವುದಿಲ್ಲ. ಅವನಿಗೆ ಅದು ಸುಳ್ಳು ಹೇಳಿದರೆ ಸುಳ್ಳು ಎಂದು ಗೊತ್ತಾಗುವುದಿಲ್ಲ. ಅವನು ಏನೇನೋ ಮಾಡ್ತಾನೆ, ಅವನಿಗೆ ಗೊತ್ತಾಗುವುದಿಲ್ಲ. ಬೈಯುತ್ತಾನೆ, ಜಗಳ ಮಾಡ್ತಾನೆ, ಹೊಟ್ಟೆಗೆಚ್ಚು, ಮತ್ಸರ, ಕುಡುಕತನ, ವೈಭಿಚಾರ, ಏನೋ ಮೋಸ, ವಂಚ ಎಲ್ಲ ಮಾಡ್ತಾನೆ ಅವನು. ಆದರೆ ಅವನಿಗೆ ಗೊತ್ತಾಗುವುದಿಲ್ಲ, ಇದು ಆ ವ್ಯಕ್ತಿಗೆ ಗೊತ್ತಾಗುವುದಿಲ್ಲ. ಅವನ ಆತ್ಮಿಕ ಕಣ್ಣು ಬಂದುಂಟು ಇದ್ದ ಕಾರಣ ಆ ವ್ಯಕ್ತಿಗೆ ಗೊತ್ತಾಗುವುದಿಲ್ಲ. ಅದಕ್ಕೋಸ್ಕರ ಯೇಸು ಇಲ್ಲಿ ಈ ಸಾಮ್ಯವನ್ನು ಹೇಳಿದ. ನಾವು ತಿಳುಕೊಳ್ಳಬೇಕೆಂದು ಆತ್ಮಿಕ ಕಣ್ಣು, ನಮ್ಮ ಆತ್ಮಿಕ ಕಣ್ಣು. ನೀವು ಆತ್ಮಿಕ ಒಂದು ವೇಳೆ ನಿಮ್ಮ ಆತ್ಮಿಕ ಕಣ್ಣು ತೆರೆದರೆ ನೀವು ಧನ್ಯರಾಗಿದ್ದೀರಿ. ಧನ್ಯರು. ಎಷ್ಟು ಲೋಕಕ್ಕೆ ಮಾನವನು ಬರ್ತಾ ಇದ್ದಾನೆ, ಹೋಗ್ತಾ ಇದ್ದಾನೆ. ಈ ಆತ್ಮಿಕ ಕಣ್ಣು ಬಂದು ಕಣ್ಣನ್ನೇ ತೆಗೆದುಕೊಂಡು ಆತನು ಈ ಲೋಕವನ್ನು ಬಿಡ್ತಾ ಇದ್ದಾನೆ. ಒಂದು ವೇಳೆ ನಿಮಗೆ ಸತ್ಯ ಗೊತ್ತಿದ್ದರೆ ನೀವು ಧನ್ಯರು. ಸತ್ಯ ತಿಳ್ಕೊಳ್ಳಿ, ಸತ್ಯ ನಿಮಗೆ ಬಿಡುಗಡೆ ಆಗುವುದು. ಸತ್ಯ ಯಾರಾಗಿದ್ದಾನೆ? ಸತ್ಯ ಯೇಸು ಕ್ರಿಸ್ತನ ಆಗಿದ್ದಾನೆ. ಯೇಸು ಆಗಿದ್ದಾನೆ ಸತ್ಯ. ಒಬ್ಬ ವ್ಯಕ್ತಿ ಪಾಪ ಮಾಡ್ತಾನೆ, ಆಗ ಅವನು ದೇವರಿಂದ ದೂರ ಹೋಗ್ತಾನೆ. ಪಾಪ ಮಾಡುವಾಗ ದೂರ ಹೋಗುದು, ದೇವರಿಂದ ದೂರ ಹೋಗುದು ಆತನು. ಅದಕ್ಕೋಸ್ಕರ ನಾವು ನೋಡ್ತೇವೆ ಸತ್ಯವೇದದಲ್ಲಿ ಆದಾಮನು ಅವಿಧೇಯತೆ ನಡೆದ ಕೂಡಲೇ ಅವನ ಒಳಗೆ ಯಾರ ನೇಚರ್ ಬಂತು, ಯಾರ ಸ್ವಭಾವ ಬಂತು? ಸೈತಾನನ ಸ್ವಭಾವ ಒಳಗೆ ಬಂತು. ಅವನು ದೂರ್ಲಿಕ್ಕೆ ಶುರು ಮಾಡಿದ. ಅದರ ಮೊದಲು 3ನೇ ವಾಕ್ಯದ ಮೊದಲು ಅವನು ದೂರ್ಲಿಲ್ಲ, ದೇವರಿಗೆ ಕೊಂಡಾಡಿದನು.
ಆತನನ್ನು ಸುಧಿಸಿದನು. ಆತನ ಒಟ್ಟಿಗೆ ನಡೀತಿದ್ದನು. ದೇವರು ಒಟ್ಟೊಟ್ಟಿಗೆ ಇದ್ದನು. ಅವನು ದೇವರೇ ಆತನಿಗೆ ಬೆಳಕಾಗಿದ್ದನು. ದೇವರೇ ಅವನಿಗೆ ಊಟ ಹಾಕಿದ್ದನು. ಎಲ್ಲವೂ ಆತನೇ. ಯಾವಾಗ ಆತನು ಅವಿಧೇಯನಾದನು, ಅವಿಧೇಯತ್ವೇ ವೆರಿ ಡೇಂಜರಸ್ ಆಗಿದೆ. ಆಗ ಅವನ ಕಣ್ಣು ಬಂದಾಯಿತು. ಅವನ ಕಣ್ಣಿತ್ತಲ್ಲ, ಅವನ ಬಂದಾಯಿತು. ಯಾವ ಕಣ್ಣು? ಆತ್ಮಿಕ ಕಣ್ಣು ಅವನು ಬಂದಾಯಿತು. ಒಬ್ಬ ವ್ಯಕ್ತಿಯ ಆತ್ಮಿಕ ಕಣ್ಣು ಬಂದಾದರೆ ಅವನು ದೂರುತ್ತಾನೆ ದೇವರಿಗೆ. ಅವನು ಏನು ಮಾಡಿತು? ಅವನು ದೂರಿದ ದೇವರಿಗೆ. ಅವನ ಹೆಂಡತಿಗೆ ಹೇಳ್ದ, ನೀನು ಕೊಟ್ಟ ಹೆಂಗಸು, ನೀನು ಕೊಟ್ಟದ್ದು ನನಗೆ. ನೋಡಿ, ದೂರಿದ. ಅಲ್ಲಿ ಫಸ್ಟ್ ದೂರಿದವನು. ಹೇಗೆ? ಯಾರ ಸ್ವಭಾವ ಒಳಗೆ? ಸೈತಾನನ ಸ್ವಭಾವ ಬಂತು ಅವನ ಒಳಗೆ. ದೂರ್ಲಿಕ್ಕೆ ಶುರು ಮಾಡಿದ. ಅವನು ದೇವರಿಗೆ ಒಳಗಾಗಿಲ್ಲ. ಪುನಃ ಎಲ್ಲಿದ್ದೀ ಎಂದು ಕೇಳುವಾಗಲೂ ಕೂಡ ಅವನು ಒಳಗಾಗಿಲ್ಲ. ದೇವರಿಗೆ ಕ್ಷಮೆ ಕೇಳಲಿಲ್ಲ. ಇವತ್ತು ಎಷ್ಟು ಜನ ಕ್ಷಮೆ ಕೇಳುವುದಿಲ್ಲ. ನಾವು ವಿಶ್ವಾಸಿಗಳಾಗಿದ್ದೇವೆ, ನಮಗೆ ಕ್ಷಮೆ ಕೇಳುವ ಅಗತ್ಯ ಇಲ್ಲ. ಏಕೆಂದ್ರೆ ನಾವು ಯೇಸು ಕ್ರಿಸ್ತನು ಆಲ್ರೆಡಿ ನಮಗೆ ಶ್ರಮಿಸಿದ್ದಾನೆ ಶಿಲುಬೆಯಲ್ಲಿ. ಇನ್ನು ನಾವು ಪದೇ ಪದೇ ಕ್ಷಮೆ ಏಕೆ ಕೇಳುವುದೆಂದು. ಮಗನೇ, ಮಗಳೇ, ನೀನು ಪದೇ ಪದೇ ಪಾಪ ಮಾಡುವುದಿಲ್ಲ. ಈ ಲೋಕದಲ್ಲಿ ಇರುವಾಗ ಶರೀರದಲ್ಲಿ ಮಾಡ್ತೀಯಲ್ಲ, ಪದೇ ಪದೇ ಸಿಟ್ಟು ಮಾಡುವುದಿಲ್ಲ. ನೀನು ಬೈಯುವುದಿಲ್ಲವ? ನೀನು ಬೈತಿ, ಸಿಟ್ಟು ಮಾಡ್ತಿ, ನಿನಗೆ ಒಳಗಿಂದ ಬರ್ತದೆ ಮತ್ಸರ. ಮಾಡುವುದಿಲ್ಲ. ಅದಕ್ಕೆ ಯಾರು ಬೇಕು ನಿನಗೆ? ನಿನಗೆ ಯೇಸು ಬೇಕು. ನೋಡಿ, ಯೇಸು ಯಾಕೆ ಪರಲೋಕದಲ್ಲಿ ತಂದೆಯ ಬಲದಲ್ಲಿ ಕೂತ್ಕೊಂಡಿದ್ದಾನೆ? ನಿನಗಸರ, ನನಗಸರ, ವಿಶ್ವಾಸಿಗಸರ ಆತನು ಕೂತ್ಕೊಂಡಿದ್ದಾನೆ, ಬೇರೆಯವರಿಗಸರಲ್ಲ. ಆತನು ವಿಜ್ಞಾಪನೆ ಮಾಡ್ತಾ ಇದ್ದಾನೆ, ನನ್ನ ಮಕ್ಕಳು ಬಲಹೀನತರು ಈ ಲೋಕದಲ್ಲಿ ಇದ್ದಾರೆ. ಅವರು ಕತ್ತಲೆ ತುಂಬಿದ ಲೋಕದಲ್ಲಿ ಅವರು ಇದ್ದಾರೆ. ಆತನಿಗೆ ಗೊತ್ತಿತ್ತು ಮಕ್ಕಳು ಬಲಹೀನತೆ ಇದ್ದಾರೆ ಎಂದು. ಆತ್ಮ ರಕ್ಷಣೆ ಹೊಂದಿದೆ, ಆದರೆ ಶರೀರ ಅದೇ ಉಂಟು. ಈಗ ಏನಾಗಬೇಕು? ಯಾರಿಗೆ ಒಳಗಾಗಬೇಕು? ದೇವರ ಒಳಗಾಗಬೇಕು. ಸೈತಾನಿಗೆ ಎದುರಿಸಬೇಕು. ನಾವು ಸತ್ಯವೇದ 4ನೇ ಅಧ್ಯಾಯದಲ್ಲಿ ಆದಿಕಾಂಡ ನಾವು ನೋಡ್ತಾ ಇದ್ದೇವೆ. ಅಲ್ಲಿ ಒಂದು ನಾವು ತೆಗೆಯುವ ಅದು ವಾಕ್ಯ ನೋಡಿ. 4ನೇ ಅಧ್ಯಾಯ ಆದಿಕಾಂಡ 4 ತೆಗೆಯಿರಿ. ಅಲ್ಲಿ ದೇವರ ವಾಕ್ಯ. ಕಾಯಿನನು ಅಲ್ಲಿ ಪಾಪ ಮಾಡುವಾಗ ನೋಡಿ, ಯಾವಾಗ ಆದಮನಿಗೆ ಮತ್ತೆ ಹವ್ವಳಿಗೆ ಆ ತೋಟದಿಂದ ಓಡಿಸಿದವರು ಹೊರಗೆ, ಅಂದಿನಿಂದ ಶುರುವಾಯಿತು ಮೊದಲನೇ ಮರ್ಡರ್ ಹೇಳ್ತಾರೆ. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಆಗ ಯೆಹೋವನು ಅವನಿಗೆ, ಯಾಕೆ ಕೋಪಿಸಿಕೊಂಡಿ? ನೋಡಿ, ಮೊದಲು ಹೇಳಿದ ಮಾತಿಯವರು, ಯಾಕೆ ಕೋಪ ಮಾಡ್ತಾ ಇದ್ದಿ? ಯಾಕೆ ಕೋಪಿಸಿಕೊಂಡಿ? ಕೋಪ ಇಲ್ಲಿಂದ ಬರುವುದು? ಕೋಪ ಇಲ್ಲಿಂದ ಬರುವುದು. ಸೈತಾನಿಗೆ ಎಷ್ಟು ಹೆಸರುಂಟು? ಮೊದಲ ಹೆಸರೇನು? ಸರ್ಪ ಎಂದು ಹೇಳಿದ ಅಲ್ವಾ? ಅದನ್ನು ಸರ್ಪನಾಗಿ. ಸೈತಾನನು ಮತ್ತೆ ಯಾರು? ಕಳ್ಳನು. ಮತ್ತೆ ಯಾರು? ಡ್ರಾಕನ್ ಹೇಳ್ತಾರೆ ಅದಕ್ಕೆ. ಅವನಿಗೆ ಬೇರೆ ಬೇರೆ ಹೆಸರಲ್ಲಿ ಅವನಿಗೆ ಕರೆಯುತ್ತಾರೆ. ಮೊದಲು ಯೆಹೋವನು ಅವನಿಗೆ, ಏಕೆ ಕೋಪಿಸಿಕೊಂಡಿ? ಕೋಪ ಬರ್ತದೆ ಇವತ್ತು. ನಿನ್ನ ತಲೆ ಯಾಕೆ ಬಗ್ಗಿತು? ನೋಡಿ, 2ನೇ ಪ್ರಶ್ನೆ. ಯಾಕೆ ಕೋಪ ಮಾಡ್ತಾ ಇದ್ದಿ? ತಲೆ ಯಾಕೆ ಬಗ್ಗಿದೆ ನಿನ್ನದು? ಏಕೆ ಕೋಪ ಮಾಡ್ತಾ ಇದ್ದಾನೆ ಅವನು? ಅವನ ನೇಚರ್ ಏನುಂಟು ಒಳಗೆ? ಅವನ ಅಭ್ಯಾಸ ಏನುಂಟು? ಸೈತಾನಿಕ ಅಭ್ಯಾಸ ಉಂಟು ಒಳಗೆ. ದುರಾತ್ಮನ ಅಭ್ಯಾಸ ಉಂಟು. ಕೋಪ ನೋಡಿ, ಅರ್ಥ ಮಾಡಿ. ಕೋಪ ಫಸ್ಟ್ ಕೋಪ ಬಂತು. ಕೋಪ ಬಂದ ಕೂಡಲೇ ಅವನ ತಲೆ ಕೆಳಗೆ ಆಯಿತು. ನೋಡಿ, ತಲೆ ಯಾಕೆ ಬಗ್ಗಿಸಿದಿ? ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡ್ತಿದ್ದಲ್ಲವೇ ಹೇಳ್ತಾನೆ. ಒಳ್ಳೆಯ ಕೆಲಸ
ಅದರ ಅರ್ಥ ಅವನು ಒಳ್ಳೆ ಕೆಲಸ ಮಾಡಲಿಲ್ಲ. ಅವನು ದೇವರ ದೃಷ್ಟಿಯಲ್ಲಿ ಒಳ್ಳೆ ಕೆಲಸ ಮಾಡಲಿಲ್ಲ. ಆತನು ಕೆಟ್ಟ ಕೆಲಸ ಮಾಡಿದ್ದಾನೆ, ದೇವರ ಚಿತ್ತಕ್ಕೆ ವಿರುದ್ಧ ಹೋಗಿದ್ದಾನೆ ಮಾನವನು. ನೋಡಿ, ಅಲ್ಲದಿದ್ದರೆ ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚಿಕೊಂಡಿರುವುದು. ಏನು ಹೇಳ್ತಾನೆ ಅವನು? ಪಾಪವು ನಿನಗೆ ಹಿಡಿಯಬೇಕೆಂದು ನಿನ್ನ ಬಾಗಿಲಲ್ಲಿ ಹೊಂಚಾಗ್ತಾ ಉಂಟು. ಹಲ್ಲೆಲೂಯಾ. ಅರ್ಥ ಆಗ್ತದ? ಹೊಂಚಾಗ್ತಾ ಉಂಟು. ಯೇಸು ಪ್ರಕಟಣೆ ಗ್ರಂಥದಲ್ಲಿ ಏನು ಹೇಳ್ತಾನೆ? ನಾನು ಬಾಗಿಲು ತಟ್ಟುತ್ತಾ ಇದ್ದೇನೆ, ಯಾರಾದರೂ ತೆರೆದರೆ ನಾನು ಅವನ ಒಳಗೆ ಬಂದು ಅವನೊಟ್ಟಿಗೆ ಊಟ ಮಾಡ್ತಾನೆ. ಸೈತಾನು ಏನು ಮಾಡ್ತಾ ಇದ್ದಾನೆ? ಸೈತಾನು ಕೂಡ ಬಾಗಿಲು ತಟ್ಟುತ್ತಾ ಇದ್ದಾನೆ. ತೆರೆ ತೆರೆ ಹೇಳ್ತಾನೆ, ಆಲೋಚನಾ ಮುಖಾಂತರ. ಈಗ ದುರಾತ್ಮನ ಹೇಗೆ ಬಾಗಿಲು ತಟ್ಟುವುದು? ಆಲೋಚನಾ ಮುಖಾಂತರ. ಯೇಸುಗೆ 3 ಶೋಧನೆ ಬಂತು. ಏನು ಬಂತು? ಯಾವ ಶೋಧನೆ? ಆಲೋಚನೆ ಮುಖಾಂತರ. ಯಾವ ಸೈತಾನ ದೊಡ್ಡ ಬಂದು ಮುಂದೆ ನಿಲ್ಲಿಲ್ಲ, ಏನಿಲ್ಲ. ಆಲೋಚನೆ ಮುಖಾಂತರ. ಆಲೋಚನೆ ಮುಖಾಂತರ ಏನಾಯ್ತು? ಯುದ್ಧ ಆಯಿತು. ಅಲ್ಲಿ ಇವತ್ತು ಸೈತಾನು ಬಾಗಿಲಲ್ಲಿ ನಿಂತು ತಟ್ಟುತ್ತಾ ಇದ್ದಾನೆ, ಬಾಗಿಲಲ್ಲಿ ನಿಂತಿದ್ದಾನೆ. ಏಕೆ? ನಿನಗೆ ಹೇಗಾಗಲೂ ಪಾಪದಲ್ಲಿ ಬೀಳಿಸಬೇಕು, ನಿನ್ನ ದೇವರಿಂದ ದೂರ ಹೋಗಬೇಕು, ನಿನ್ನ ಅಭಿಷೇಕ ಕದ್ದುಕೊಳ್ಳಬೇಕು, ನಿನ್ನ ನಂಬಿಕೆ ಕದ್ದುಕೊಳ್ಳಬೇಕು. ಒಂದೇ ಆತನ ಗುರಿಯಾಗಿದೆ, ಒಂದೇ ಗುರಿ. ನಿನ್ನ ಅಭಿಷೇಕದ ಬಿದ್ದು ಹೋಗ್ಬೇಕು, ನಿನ್ನ ತಲೆ ಕೆಳಗೆ ಹೋಗ್ಬೇಕು, ನೀನು ತಲೆ ಎತ್ತು ನಡೆಯಬಾರದು. ಆತನ ಪ್ಲಾನಿಂಗ್ ಅದಕ್ಕೆ ಬಾಗಿಲಲ್ಲಿ ಅಂತ ಹೇಳ್ತಾನೆ. ನೋಡಿ, ಬಾಗಿಲಲ್ಲಿ ಹೊಂಚಿಕೊಂಡಿದ್ದಾನೆ, ಹೊಂಚಾಗ್ತಾನೆ. ಆತನು ಹೊಂಚಾಗ್ತಾ ಇದ್ದಾನೆ. ಆದರೂ ನೀನು ಅದನ್ನು ವಶ ಮಾಡಿಕೊಳ್ಳಬೇಕು ಎಂದು ಹೇಳಿದನು. ವಶ ಮಾಡಿಕೊಳ್ಳುವುದು ಹೇಗೆ? ಇದು ವೆರಿ ಇಂಪಾರ್ಟೆಂಟ್, ವೆರಿ 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 ಇಂಪಾರ್ಟೆಂಟ್. ಇದು ಇವತ್ತು ಎಲ್ಲರೂ ವಶ ಮಾಡ್ತಾರೆ ಅಲ್ವಾ? ನೀನು ವಶ ಮಾಡು, ನೀನು ವಶ ಮಾಡು. ನಿನಗೆ ಅಧಿಕಾರ ಕೊಡಲ್ಪಟ್ಟಿದೆ. ಚೇಳುಗಳ ಮೇಲೆ, ಸರ್ಪಗಳ ಮೇಲೆ, ಸಮಸ್ತ ವೈರಿ ಅಧಿಕಾರ ಕೊಡಲ್ಪಟ್ಟಿದೆ. ನೀನು ವಶ ಮಾಡು, ವಶ ಮಾಡು. ಹೇಗೆ ಮಾಡುದಪ್ಪ? ಅವರು ಪಾಪ ಪ್ರಯತ್ನ ಮಾಡ್ತಾ ಇದ್ದಾರೆ ವಶ ಮಾಡಲಿಕ್ಕೆ. ಇವರು ಬೋಧಿಸ್ತಾರೆ, ಅವರು ನಾನು ಬಂದಿರ್ತೇನೆ ನಿನಗೆ, ನೀನು ಬಿಟ್ಟು ಹೋಗಿ ಯೇಸು ನಾಮದಲ್ಲಿ ನಿನಗೆ ಕಾಲಾಗಿ ಮುರಿಯುತ್ತೇನೆ ಹೇಳ್ತಾರೆ. ಆದರೆ ಇವರು ದೇವರಿಗೆ ಒಳಗಾಗುವುದಿಲ್ಲ. ದೇವರಿಗೆ ಒಳಗಾಗದ ಕಾರಣ ಇವರು ಎಷ್ಟು ಬಂಧಿಸ್ತೇನೆ ಆದರೂ ಏನಾಗುವುದಿಲ್ಲ. ಅಲ್ಲಿ ಮುರಿಯುತ್ತೇನೆ, ಬಂಧಿಸ್ತೇನೆ, ಅದು ಮಾಡಿ ಏನಾಗುವುದಿಲ್ಲ. ಏಕೆಂದರೆ ನೀನು ದೇವರಿಗೆ ಒಳಗಾಗಲಿಲ್ಲ, ದೇವರ ವಾಕ್ಯಕ್ಕೆ ನೀನು ಒಳಗಾಗಲಿಲ್ಲ, ದೇವರ ಚಿತ್ತಕ್ಕೆ ಒಳಗಾಗಲಿಲ್ಲ. ಆದ ಕಾರಣ ಏನಾಗ್ತಾ ಉಂಟು? ಅಲ್ಲಿ ಏನಾಗುವುದಿಲ್ಲ. 2 ರೀತಿಯ ಸಭೆ ಉಂಟು, ಅರ್ಥ ಮಾಡಿಕೊಳ್ಳಿ. 2 ರೀತಿಯ ಸಭೆ. ಒಂದು ರೀತಿಯ ಸಭೆ ಉಂಟು, ಅಲ್ಲಿ ಏನಾಗ್ತದೆ? ಒಳಗೆ ಹೋಗೋ ಫೀಲ್ ಗುಡ್ ಆಗ್ತದೆ. ಒಳಗೆ ಹೋಗೋ ಫೀಲ್ ಗುಡ್ ಹೇಳ್ತದೆ ಇಂಗ್ಲೀಷಲ್ಲಿ. ಅದಕ್ಕೆ ಅಂದರೆ ಒಂದು ಒಳ್ಳೆ ಇದು ಆಗ್ತದೆ, ಅನುಭವ ಆಗ್ತದೆ ಅಲ್ಲಿ. ಒಂದು ಸಭೆ ಉಂಟು, ನಿಜವಾಗಿ ಕ್ರಿಸ್ತನ ಸಭೆ ಉಂಟು. ಕ್ರಿಸ್ತನ ಸಭೆಯಲ್ಲಿ ನಿಮಗೆ ಪಾಪದ ವಿಷಯದಲ್ಲಿ ಹೇಳ್ತಾರೆ, ಕೆಲವು ಸರಿ ಖಂಡಿಸ್ತಾರೆ. ಸತ್ಯದಲ್ಲಿ ವೇದದಲ್ಲಿ ಏನು ಬೋಧನೆ ಉಂಟು ಅದು ತೆಗೆದು ನಿಮಗೆ ಇದ್ದಾಗಿ ಹೇಳ್ತಾರೆ. ಕ್ರಿಸ್ತನ ಸಭೆಯಲ್ಲಿ, ಕ್ರಿಸ್ತನ ಇದ್ದ ಸಭೆಯಲ್ಲಿ ನೋವಾಗಬಹುದು, ನೋವಾಗ್ತದೆ ಕೇಳುವಾಗ, ಅಯ್ಯೋ. ಆದರೆ ಯಾವುದು ಫೀಲ್ ಗುಡ್ ಸಭೆ ಉಂಟು ಅಲ್ಲಿ ನೋವಾಗುವುದಿಲ್ಲ, ಬಿಲ್ಕುಲ್ ನೋವಾಗುವುದಿಲ್ಲ. ಏಕೆ? ಪಾಪ ದೇಶದಲ್ಲಿ ಹೇಳುವುದೇ ಇಲ್ಲ. ಅಲ್ಲಿ ನಿನಗೆ ನೋವಾಗುವ ರೀತಿಯಲ್ಲಿ ಹೇಳುವುದಿಲ್ಲ. ಅರ್ಥ ಮಾಡಿಕೊಳ್ಳಿರಿ. ನಿಮಗೆ ಖುಷಿ ಆಗುವ ಹಾಗೆ, ನಿಮಗೆ ಸಂತೋಷ ಆಗುವ ಹಾಗೆ ಆ ಬೋಧನೆ ಸಿಗ್ತದೆ. ನೀವು ಸಂತೋಷ ಪಡ್ತೀರಿ. ಆದರೆ ಹೊರಗೆ ಹೋದ ನಂತರ ಜೀವಿತ ಹೇಗೆ ಉಂಟು? ಜೀವಿತ ಬದಲಿಲ್ಲ, ಫೀಲ್ ಮಾತ್ರ ಆಗುವುದು ಒಳಗೆ ಹೋದ ನಂತರ.
ಅದಕ್ಕೆ 2 ರೀತಿಯ ಸಭೆ ಉಂಟು. ಅದಕ್ಕೋಸ್ಕರ ದೇವರಿಗೆ ನಾವು ದೇವರ ವಾಕ್ಯಕ್ಕೆ ನಾವು ಒಳಗೆ ಆಗಬೇಕು. ನೋಡಿ, ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ಈ ಭಕ್ತರು ಮಾಡಿದ ಎಲ್ಲ ಪಾಪ ಕೂಡ ಬರೆಯಲ್ಪಟ್ಟಿದೆ. ಮತ್ತು 2ನೇ ಸಂಗತಿ, ಅವರು ಮಾಡಿದ ಒಳ್ಳೆ ಕೆಲಸ ಕೂಡ ಬರೆಯಲ್ಪಟ್ಟಿದೆ. ಹೇಗೆ ನಡೆದರು, ಯಾವ ರೀತಿ ಹೇಗೆ ರೀತಿ ನಂಬಿಕೆಯಲ್ಲಿ ನಡೆದವರು, ಹೇಗೆ ದೇವರ ಹತ್ರ ಅವರು ಮಾತಾಡಿದರು, ಹೇಗೆ ದೇವರವರು ಚಲಿಸಿದರು, ಎಲ್ಲ ಬರೆಯಲ್ಪಟ್ಟಿದೆ. ಅವರು ಮಾಡಿದ ತಪ್ಪು ಪಾಪ ಕೂಡ ಬರೆಯಲ್ಪಟ್ಟಿದೆ. ಅದಕ್ಕೋಸ್ಕರ ಸತ್ಯವೇದ ಎಂದು ಹೆಸರು. ಸತ್ಯವೇದ ಎಂದರೆ ಒಂದೇ ಸೈಡ್ ಅಲ್ಲ, ಖಾಲಿ ಸತ್ಯ ಮಾತ್ರ, ಅವರು ಮಾಡಿದ ಒಳ್ಳೆ ಕೆಲಸ ಮಾತ್ರ ಬರೆಯೋದಲ್ಲ. ಸತ್ಯ ವೇದ ಎಂದರೆ ಅವರು ಮಾಡಿದ ಒಳ್ಳೆತನ ಕೂಡ, ಅವರು ಮಾಡಿದ ಪಾಪ ಕೂಡ ಎಲ್ಲ ಎಕ್ಸ್ಪೋಸ್ ಇರ್ತದೆ ಅದರ ಸತ್ಯವೇದದೊಳಗೆ. ಆಗ ನಿನಗೆ ಅದು ಎಚ್ಚರಿಕೆಯಿಂದ ನಡೀಲಿಕ್ಕೆ ಆಗ್ತದೆ. 8 ವಾಕ್ಯದಲ್ಲಿ ತರುವಾಯ ಕಾಯಿನನು ತನ್ನ ತಮ್ಮನಾದ ಅಬೇಲನಿಗೆ ಅಡವಿಗೆ ಹೋಗೋಣ ಬಾ ಅಂದನು. ಅಡವಿಗೆ ಬಂದಾಗ ಕಾಯಿನನು ತನ್ನ ತಮ್ಮನ ಮೇಲೆ ಬಿದ್ದು ಅವನನ್ನು ಕೊಂದನು. ನೋಡಿ, ಅವನ ಮೇಲೆ ಬಿದ್ದನು, ಅವನನ್ನು ಕೊಂದನಂತೆ. ಕೊಲೆ, ಫಸ್ಟ್ ಕೊಲೆ ಯಾರು ಮಾಡಿದ್ದು? ಕಾಯಿನನು ಮಾಡಿದ್ದು ಕೊಲೆ. ಅದರ ನಂತರ ನೀವು ಇವತ್ತು ನೋಡ್ತಾ ಇದ್ದೆ, ಎಲ್ಲಿ ಹೋದರೂ ಕೊಲೆ, ಎಲ್ಲಿ ಹೋದರೂ ಕೊಲೆ, ಕೊಲೆ ಮಾಡುವುದು. ನೋಡಿ, ಎಷ್ಟು ಜನ ಜೈಲಲ್ಲಿ ಇರ್ತಾರೆ. ಏಕೆ ಇರ್ತಾರೆ? ಅವರು ಕೊಲೆ ಮಾಡಿ ಒಳಗೆ ಹೋಗ್ತಾರೆ, ಜೈಲಲ್ಲಿ ಇರ್ತಾರೆ, ಜೈಲಲ್ಲಿ ಇರ್ತಾರೆ. ಇವತ್ತು ಲೋಕದಲ್ಲಿ ನೋಡ್ತೇವೆ, ಇಷ್ಟು ಯುದ್ಧ ಆಗ್ತಾ ಉಂಟು. ಯಾಕೆ ಕೊಡ್ತಾರೆ? ಇಷ್ಟು ಜನ ಸಾಯ್ತಾ ಇದ್ದಾರೆ, ಕೊಲೆ ಕೊಲೆ ಆಗ್ತಾ ಉಂಟು. ಅವನ ತಮ್ಮನ ಕೊಲೆ ಮಾಡಿಬಿಟ್ಟ. ನೋಡಿ, ಪುನಃ ಅಲ್ಲಿ ಮುಂದೆ ಹೇಳ್ತದೆ, ಅವನು ಬಿದ್ದು ಅವನ ಮೇಲೆ ಕೊಂದನು. ಯೆಹೋವನು ಕಾಯಿನನನ್ನು, ನಿನ್ನ ತಮ್ಮನಾದ ಅಬೇಲನು ಎಲ್ಲಿ ಎಂದು ಕೇಳಲು ಅವನು, ನಾನರಿಯೇ. ನೋಡಿ, ನನಗೆ ಗೊತ್ತಿಲ್ಲ, ಸುಳ್ಳು. ನೋಡಿ, ನಾನರಿಯೇ, ನನ್ನ ತಮ್ಮನನ್ನು ಕಾಯುವನು ನಾನು ಎಂದು ಉತ್ತರ ಕೊಟ್ಟನು. ನಾನು ಅವನು ಕಾಯುವನು ಅವಿಧೇತ್ವೆ. ನೋಡಿ ಹೇಗೆ ಸ್ಟಾರ್ಟ್ ಆಯಿತು, ಯಾರಿಂದ ಸ್ಟಾರ್ಟ್ ಆಯಿತು? ಆದಮನಿಂದ ಸ್ಟಾರ್ಟ್ ಆಯಿತು. ಅವಿಧಿವೆ ಮಾತಾಡುವ ರೀತಿ ನೋಡಿ, ಅವಿಧೇತ್ವೆ, ಅವಿಧೇತ್ವೆಯಲ್ಲಿ ನಡೀಲಿಕ್ಕೆ ಸ್ಟಾರ್ಟ್ ಮಾಡ್ತಾ. ಮುಂದೆ ಅದಕ್ಕೆ ಯೆಹೋವನ, ನೀನು ಏನು ಮಾಡಿದಿ? ನಿನ್ನ ತಮ್ಮನ ರಕ್ತವು ಭೂಮಿಯ ಕಡೆಯಿಂದ ನನ್ನನ್ನು ಕೂಗುತ್ತದೆ. ಅರ್ಥ ಮಾಡಿ, ಭೂಮಿಯ ಕಡೆಯಿಂದ ಕೂಗುತ್ತದೆ. ಅವನ ಕೊಂದ ಕೂಡಲೇ ರಕ್ತ ಎಲ್ಲಿ ಬಿತ್ತು? ಭೂಮಿಗೆ ಬಿತ್ತು. ರಕ್ತ ಭೂಮಿಗೆ ಬಿತ್ತು. ಭೂಮಿ ಏನು ಬಂತು? ಶಾಪ ಬಂತು ಭೂಮಿಗೆ. ಇವತ್ತು ಎಷ್ಟು ಕೊಲೆ ಆಗ್ತಾ ಗೊತ್ತುಂಟು ನಿಮಗೆ? ಕಣ್ಣಿಗೆ ಕಾಣದ ಕೊಲೆ ಆಗ್ತಾ ಉಂಟು. ಇವತ್ತು ಕಣ್ಣಿಗೆ ಕಾಣದ ಕೊಲೆ ಉಂಟು. ಯಾವುದು ಕೊಲೆ ಆಗಿದೆ ಅದು? ಎಷ್ಟು ಮರ್ಡರ್ ಆಗ್ತಾ ಉಂಟು ಇವತ್ತು ನಮ್ಮ ಪಟ್ಟಣದಲ್ಲಿ, ಎಲ್ಲ ಪಟ್ಟಣದಲ್ಲಿ, ಲೋಕದ ಜಗತ್ತಿನ ಎಲ್ಲ ಕಡೆಯಲ್ಲಿ ಕೊಲೆ ಆಗ್ತಾ ಉಂಟು. ಏನು? ಗರ್ಭಪಾತ, ಗರ್ಭಪಾತ ಎಂಬ ಕೊಲೆ ಆಗ್ತಾ ಉಂಟು. ಕಣ್ಣಿಗೆ ಕಾಣುವ ರೀತಿಯ ಕೊಲೆಗೋಸ್ಕರ ಈ ಕೊಲೆ ತುಂಬ ದೊಡ್ಡ ಕೊಲೆ ಆಗಿದೆ. ಇನ್ನೋಸೆಂಟಿಗೆ ಕೊಲ್ಲೋದು. ನೋಡಿ, ಒಬ್ಬ ವ್ಯಕ್ತಿ ದೊಡ್ಡದಾದ ನಂತರ ನೀವು ಕೊಲೆ ಮಾಡಿದರೆ ಅವನಿಗೆ ಅವನೆಲ್ಲ ಪಾಪದಲ್ಲಿದ್ದಾನೆ. ಇಲ್ಲಿ ಗರ್ಭದ ಒಳಗೆ ಇರುವಾಗ ಅದು ಇನ್ನೋಸೆಂಟ್. ಪಾಪ ಮಾಡಿದ್ಯಾ? ಏನಲ್ಲ. ಅದು ಏನು ಮಾಡ್ತಾರೆ? ಗರ್ಭಪಾತ ಮಾಡಿ. ಗರ್ಭಪಾತ ಹೇಗೆ ಮಾಡುದು? ಯಾವ ರೀತಿಯಲ್ಲಿ ಮಾಡುದು? ನಾನೊಂದು ದಿವಸ ಸ್ಟಡಿ ಮಾಡಿದೆ, ಈ ಗರ್ಭಪಾತ ಹೇಗೆ ಮಾಡುದು, ಹೇಗೆ ಆಗುದು ಗರ್ಭಪಾತ ಏನೆಂದರೆ, ನೀವು ಸರಿಯಾಗಿ ತಿಳ್ಕೊಳ್ಳಿ. ಪಿಂಡದಲ್ಲಿ ಮಗು ಇರುವಾಗ ಏನು ಮಾಡ್ತಾರೆ ವೈದ್ಯರು? ಎಲ್ಲರಲ್ಲ, ಅದಕ್ಕೆ ಕತ್ತರಿಯನ್ನು ಹಾಕಿ, ಸಪೂರ ಕತ್ತರಿ, ಸೂಜಿ ಒಂದು ಸೂಜಿ, ಅದರ ಕುತ್ತಿಗೆಯನ್ನು ಕಟ್ ಮಾಡಿಬಿಡ್ತಾರೆ. ಗರ್ಭದಲ್ಲಿದ್ದ ಮಗು ಕುತ್ತಿಗೆಯನ್ನು ಕಟ್ ಮಾಡ್ತಾರೆ. ಗರ್ಭಪಾತ ಮಾಡೋದು ಕೊಲೆ ಎಂದು ಹೇಳ್ತದೆ. ಅದಕ್ಕೆ ಸೀಕ್ರೆಟ್ ಕೊಲೆ. ಏಕೆ ಲೋಕದಲ್ಲಿ ಶಾಪ ಇವತ್ತು? ಏಕೆ ಶಾಪದಲ್ಲಿ ಉಂಟು ಲೋಕ?
ಸೀಕ್ರೆಟ್ ಕೊಲೆ ಆಗ್ತಾ ಉಂಟು ಇವತ್ತು. ಸ್ವಲ್ಪ ಕೂಡ ಫೀಲಿಂಗೇ ಇಲ್ಲ ಒಳಗಿಂದ, ಸ್ವಲ್ಪ ಕೂಡ ಫೀಲಿಂಗ್ ಇಲ್ಲ. ಆ ಗರ್ಭಪಾತ ಮಾಡಿದ ಹೆಂಗಸು ಆಗಲಿ ಹುಡುಗಿ ಆಗಲಿ ಸ್ವಲ್ಪ ಕೂಡ ಫೀಲಿಂಗ್ ಇಲ್ಲ, ಏನಿಲ್ಲ. ಮಾಡಿ ನಾರ್ಮಲ್ ಆಗಿ ಹೋಗ್ತಾರೆ, ಒಳ್ಳೆ ಬಟ್ಟೆ ಹಾಕಿ ಹೋಗ್ತಾರೆ. ಅವರಿಗೆ ಗೊತ್ತಿಲ್ಲ ಅವರ ಮೇಲೆ ರಕ್ತ, ಆ ಮಗುವಿನ ರಕ್ತ ಉಂಟೆಂದು. ಅದು ಕೂಗುತ್ತದೆ ಎಂದು ಗೊತ್ತಿಲ್ಲ. ಆ ಮಗುವ, ಇನ್ನೋಸೆಂಟ್ ಮಗುವ ರಕ್ತ ಕೂಗುತ್ತಾ ಉಂಟು. ಅದಕ್ಕೋಸ್ಕರ ಲೋಕದಲ್ಲಿ ಇಷ್ಟೆಲ್ಲ ನಡೆಯುತ್ತಾ ಉಂಟು. ಏಕೆ? ಯಾತಕ್ಕೋಸ್ಕರ ಇದೆಲ್ಲ ಕೆಟ್ಟತನ, ರೋಗ, ಆ ರೋಗ, ಈ ರೋಗ, ಈ ಸಮಸ್ಯೆ ಏಕೆ? ಈ ಗರ್ಭಪಾತ. ದೇವರು ಮನುಷ್ಯನಿಗೆ ತನ್ನ ಸ್ವರೂಪವಾಗಿ ಸೃಷ್ಟಿ ಮಾಡಿದ್ದಾನೆ ಮತ್ತು ಆಶೀರ್ವಾದ ಮಾಡಿದ್ದಾನೆ ಅವರಿಗೆ. ನೀವು ಲೋಕದಲ್ಲಿ ಬೆಳೆಯಿರಿ ಎಂದು ಹೇಳಿದ್ದಾನೆ. ಆಶೀರ್ವಾದ ವಾಪಸ್ ತಗೊಳ್ಳಿಲ್ಲ ದೇವರು. ಅವರು ಪಾಪ ಮಾಡುವಾಗ ವಾಪಸ್ ತಗೊಳ್ಳಿಲ್ಲ ದೇವರು. ನೀವು ಬೆಳೆಯಬೇಕು, ಮಲ್ಟಿಪ್ಲೈ ಆಗಬೇಕು. ಇವತ್ತು ಅಂಥ ರೀತಿಯಲ್ಲಿ ಯಾರು ಆದರೂ ಇದ್ದಾರೋ ಪಶ್ಚಾತ್ತಾಪ ಪಡಿರಿ. ಪಶ್ಚಾತ್ತಾಪಟ್ಟು ದೇವರ ಕಡೆಗೆ ತಿರುಗಿರಿ. ನೀವು ನನ್ನ ತಪ್ಪಾಯಿತು ಎಂದು. ಇಲ್ಲದೆ ಆ ರಕ್ತವು ನಿನ್ನ ಹೊಂಚು ಆಗ್ತಾ ಉಂಟು. ಬೇಟೆಗಾರನು ಹೇಗೆ ಹೊಂಚು ಆಗ್ತಾನೆ, ಆ ರಕ್ತ ನಿನ್ನ ಮಾಡಿದ ಪಾಪವು ನಿನಗೆ ಹೊಂಚು ಆಗ್ತದೆ. ಹೊಂಚಾಗ್ತದೆ. ಅದಕ್ಕಿಂತ ದೇವರಿಗೆ ಒಳಗಾಗೋಣ. ನಾವು ದೇವರಿಗೆ ಒಳಗಾಗುವುದೆಂದೇನು? ನಾನು ಸಂಪೂರ್ಣವಾಗಿ ಬಿಟ್ಟು ಕೊಡುವುದು. ನೋಡಿ, ದೇವರ ವಾಕ್ಯ ಹೇಳ್ತಿದೆ, ನೀನು ಶಿಶುಭಾವದಿಂದ ನೀನು ಕ್ರಿಸ್ತನಿಗೆ ಸ್ವೀಕಾರ ಮಾಡದಿದ್ದರೆ, ಸ್ವೀಕಾರ ಮಾಡುವಾಗ ಹೇಗೆ ಸ್ವೀಕಾರ ಮಾಡೋದು? ಯೇಸುವನ್ನು ಸ್ವಂತ ರಕ್ಷಕನೆಂದು ಶಿಶುಭಾವದಿಂದ, ಮಗು ಹೇಗೆ ಉಂಟು ಆ ರೀತಿ ನೀನು ಕ್ರಿಸ್ತನನ್ನು ಸ್ವೀಕಾರ ಮಾಡಬೇಕು. ಇವತ್ತು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಈ ರಕ್ತದಲ್ಲಿ ಜೀವ ಉಂಟೆಂದು. ಆದರೆ ದೇವರ ಅಪಾರವಾದ ಪ್ರೀತಿ, ದೇವರ ಅಪಾರವಾದ ದಯೆ ತೋರಿಸಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ನಿಮಗೆ ಬಿಡುಗಡೆ ಕೊಟ್ಟಿದ್ದಾನೆ. ಆತನು ಶಿಲುಬೆಯಲ್ಲಿ ತನ್ನ ರಕ್ತವನ್ನು ಸುರಿಸಿದ್ದಾನೆ. ಮೊದಲು ಆತನ ರಕ್ತ ಸುರಿಸಿದ್ದು ಎಲ್ಲಿ? ಯೇಸು ಕ್ರಿಸ್ತನು ದೇವಕುಮಾರನೊಂದು ರಕ್ತ ಸುರಿಸಿದ್ದು ಎಲ್ಲಿ? ಜನ್ಸಿಮನಿ ತೋಟದಲ್ಲಿ. ಫಸ್ಟ್ ರಕ್ತ ಸುರಿಸಿದ್ದು ಎಲ್ಲಿ ಬಿದ್ದದ್ದು? ನೆಲಕ್ಕೆ ಬಿದ್ದದ್ದು. ಏಕೆ? ನೆಲಕ್ಕೆ ಶಾಪ. ಈ ಭೂಮಿಗೆ ಶಾಪ ಉಂಟು. ಭೂಮಿ ಮೊದಲು ಸುರಿಸಿದ ರಕ್ತ ಎಲ್ಲಿ ಬಿತ್ತು? ಭೂಮಿಗೆ ಬಿತ್ತು. ಹೇಗೆ? ಭೂಮಿ ಶಾಪದಲ್ಲಿತ್ತು. ಮೊದಲು ಆತನು ಭೂಮಿ ಶುದ್ಧ ಮಾಡಿದ ತನ್ನ ರಕ್ತದಿಂದ. ಕಾಯಿನನ ರಕ್ತದಿಂದ ಭೂಮಿಗೆ ಶಾಪ ಬಂತು. ಯೇಸು ಕ್ರಿಸ್ತನ ರಕ್ತದಿಂದ ಭೂಮಿಗೆ ಆಶೀರ್ವಾದ ಬಂತು. ಆಶೀರ್ವಾದ. ಏಕೆಂದರೆ ವ್ಯತ್ಯಾಸ ನೋಡಿ, ಲೋಕದ ಮಾನವನ ವ್ಯತ್ಯಾಸ, ದೇವರ ವ್ಯತ್ಯಾಸ ನೋಡಿ, ಕ್ರಿಸ್ತನ ವ್ಯತ್ಯಾಸ ನೋಡಿ. ಅವನು ಆಶೀರ್ವಾದ ಮಾಡಿದನು ಭೂಮಿಗೆ. ಅದೇ ಅಲ್ಲ, ಎಲ್ಲ ಮಾನವನಿಗೆ ಆತನು ಶಿಲುಬೆಯಲ್ಲಿ ಬಿಡುಗಡೆ ಕೊಟ್ಟಿದ್ದಾನೆ. ಆಲ್ರೆಡಿ ಆ ರಕ್ಷಣೆಯನ್ನು ಶಿಶುಭಾವದಿಂದ ನಾವು ಸ್ವೀಕಾರ ಮಾಡಿ ಆತನ್ನು ಹಿಂಬಾಲಿಸಬೇಕು. ಒಂದೇ ದಿವಸಲು ಹಿಂಬಾಲಿಸಬೇಕು. ಯಾರಿಗಾದರೂ ನನ್ನ ಹಿಂದೆ ಬರಲಿಕ್ಕೆ ಮನಸ್ಸಿದ್ದರೆ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ ಹೇಳ್ತಾನೆ ಆತನು. ದಿವಸ ನಿಮಗೆ ಕಷ್ಟ ಇರ್ಬೋದು, ಸಮಸ್ಯೆ ಇರ್ಬೋದು, ಆದರೆ ಅದರ ನಿಮಗೆ ಕಲೀಲಿಕ್ಕೆ ಸಿಗ್ತದೆ. ಎಷ್ಟ ತನಕ ಆ ಒಂದು ಸಮಸ್ಯೆಯಲ್ಲಿ ಒಬ್ಬ ವ್ಯಕ್ತಿ ಹೋಗುವುದಿಲ್ಲ, ಅವನು ಏನು ಕಲಿಯುವುದಿಲ್ಲ. ನೋಡಿ, ಒಬ್ಬ ಐಶ್ವರ್ಯವಂತನು, ಅವನಿಗೆಲ್ಲ ಉಂಟು, ಒಳ್ಳೆ ಆಹಾರ ಸಿಗ್ತದೆ, ಬಟ್ಟೆ ಉಂಟು, ಗಾಡಿ ಉಂಟು, ಎಲ್ಲ ಐಶ್ವರ್ಯ. ಅವನಿಗೆ ಮಾನಸಾತ್ರ ಆಗುವ ಅಗತ್ಯ ಏನು?
ಕ್ರಿಸ್ತನಲ್ಲಿ ಬರುವ ಅಗತ್ಯ ಏನೋ ಅವನಿಗೆ, ಏನಾದರೂ ಅಗತ್ಯ ಉಂಟು ಅವನಿಗೆ? ದೇವರು ಏನು ಬಯಸ್ತಾ ಇದೆ? ಯಾಕೆ ಕೆಲವು ಸರಿ ನಿಮ್ಮ ಜೀವಿತದಲ್ಲಿ, ನಮ್ಮ ಜೀವಿತದಲ್ಲಿ ಕೆಲವು ಸಮಸ್ಯೆ ಒಳಗಾಗ್ತೇವೋ ನಾವು? ಈ ಸಮಸ್ಯೆಯ ಮುಖಾಂತರ ನೀನು ಮಾನಸಾಂತರ ಆಗಿ ಪಶ್ಚಾತ್ತಾಪ ಆಗಿ ಕ್ರಿಸ್ತನ ಮಾರ್ಗದಲ್ಲಿ ಪುನಃ ನಡೆಯಬೇಕೆಂದು. ಇಲ್ಲದ್ರೆ ನೀನು ಪ್ರಾರ್ಥನೆ ಮಾಡುವ ಅಗತ್ಯ ಇಲ್ಲಲ್ಲ. ಅದಕ್ಕೆ ಯಾರಿಗಾದ್ರು ನನ್ನ ಹಿಂದೆ ಬರಲಿಕ್ಕೆ ಮನಸ್ಸಿದ್ದರೆ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ ಹೇಳ್ತಾನೆ. ಕೆಲವರಿಗೆ ಯೇಸುವನ್ನು ಹಿಂಬಾಲಿಸಿದರೆ ಅವರು ಎಣಿಸ್ತಾರೆ, ಇನ್ನು ನನಗೆ ಸಮಸ್ಯೆ ಇಲ್ಲ, ಏನಿಲ್ಲ, ನಾನು ಫ್ರೀ ಆದೆ. ದೇವರ ವಾಕ್ಯ ಏನು ಹೇಳ್ತದೆ? ಹೇಗೆ ನಿನ್ನ ಜೀವಿತದಲ್ಲಿ ಅದ್ಭುತ ಆಗ್ತದೆ? ಕ್ರಿಸ್ತನಲ್ಲಿ ಸ್ಟಾರ್ಟ್ ಬರುವಾಗ ನಿನಗೆ ಅದ್ಭುತ ಮಾಡ್ತಾನೆ ಆತ. ಹಾಗೆ ಆದರೆ ನೀನು ಅದ್ಭುತ ನೋಡಿ ಆದರೂ ರಕ್ಷಣೆ ಹೊಂದಬೇಕಂದು. ಮತ್ತೆ ಚಿಕ್ಕ ಮಗು ಇರುವಾಗ ನಿನಗೆ ತಾಯಿ ಕೈಯಲ್ಲಿ ಕೊಂಡೋಗ್ತದೆ, ತಿನ್ನಿಸ್ತದೆ, ಎಲ್ಲ ಮಾಡ್ತದೆ, ಕಕ್ಕ ತೆಗೆಯುತ್ತದೆ, ಬಟ್ಟೆ ಹಾಕ್ತದೆ, ಸ್ನಾನ ಮಾಡುತ್ತದೆ, ಎಲ್ಲ ಮಾಡ್ತಾಳೆ. ಆದರೆ ಅವನು ನಡೆಯಲಿಕ್ಕೆ ಕಲಿತ ಸ್ವಲ್ಪ ಬುದ್ಧಿವಂತರ ನಂತರ ಏನು ಮಾಡೋದು? ಅವನ ಕೆಲಸ ಅವನೇ ಮಾಡಬೇಕು. ಅದೇ ರೀತಿಯಲ್ಲಿ ಕ್ರಿಸ್ತನಲ್ಲಿ ಸ್ಟಾರ್ಟಿಂಗಿಗೆ ನೀನು ಬರುವಾಗ ನಿಮಗೆ ಅದ್ಭುತ ಆಗ್ತದೆ, ಸೂಚಕಾರಿ ಆಗ್ತದೆ, ನನ್ನ ಜೀವಿತದಲ್ಲಿ ಖಂಡಿತವಾಗಿ ಆಗ್ತದೆ. ಆದರೆ ಅದರ ನಂತರ ದಿವಸ ನೀನು ಅದ್ಭುತಕ್ಕೆ ಕಾಯಿದರೆ ಕ್ರಿಸ್ತನ ಹಿಂದೆ ಹೋಗುವುದಿಲ್ಲ, ಕ್ರಿಸ್ತನ ವಾಕ್ಯಕ್ಕೆ ಒಳಗಾಗುವುದಿಲ್ಲ. ನಿನಗೆ ಅದ್ಭುತ ಎಂದರೆ ಇಲ್ಲ, ನಿನ್ನ ಶಿಲುಬೆಯಲ್ಲಿ ಅನ್ನು ಹೊತ್ತುಕೊಂಡು ನೀನು ಹೋಗಬೇಕು. ಪ್ರಿಯರೇ, ನಾವು ಜೀವಿಸುವ ಕಾಲ ಈ ಸರಿಯಿಲ್ಲ. ನಾವು ಜೀವಿಸುವ ಈ ಕಾಲ ಸರಿಯಿಲ್ಲ. ಏಕೆಂದರೆ ಸತ್ಯವೇದದಲ್ಲಿ ಏನು ಬರೆಯಲ್ಪಟ್ಟಿದೆ ಅದೇ ಪ್ರಕಾರ ನಡೀತೇವೆ. ನಾವು ಒಂದು ವಾಕ್ಯ ಓದುವ, ಏನು ಸರಿಯಿಲ್ಲ, ಯಾವ ರೀತಿಯಲ್ಲಿ ಸರಿಯಿಲ್ಲ. ಎಫೆಸಕರಿತ ಪತ್ರಿಕೆ, ಎಫೆಸಸ್ 3 ತೆಗೆಯಿರಿ. ಎಫೆಸಕರಿತ ಪತ್ರಿಕೆ 3 ತೆಗೆಯಿರಿ. ಅಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತಾ ಉಂಟು. 15 ನೋಡಿ, ಯಾವ ಕಾಲದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಆದ ಕಾರಣ ನೀವು ನಡೆಕೊಳ್ಳುವ ರೀತಿಯನ್ನು ಕುರಿತು ಚೆನ್ನಾಗಿ ನೋಡಿಕೊಳ್ಳಿರಿ. ನೋಡಿ, ಪೌಲನು ಎಫೆಸದವರಿಗೆ ಸಭೆಗೆ ಬರೆದಿದ್ದಾನೆ. ಇವತ್ತು ನಮಗೆ ಹೇಳ್ತಾ ಇದ್ದಾನೆ, ನೀವು ನಡೆಕೊಳ್ಳುವ ರೀತಿ ಅಲ್ಲಿ ಹೇಳ್ತದೆ ನೋಡಿ. ಆದ ಕಾರಣ ನೀವು ನಡೆಕೊಳ್ಳುವ ರೀತಿಯನ್ನು ಚೆನ್ನಾಗಿ ನೋಡಿಕೊಳ್ಳಿರಿ, ರೀತಿಯನ್ನು ಕುರಿತು ಚೆನ್ನಾಗಿ ನೋಡಿಕೊಳ್ಳಿರಿ. ನೋಡಿ, ಅಂದರೆ ನಮ್ಮನ್ನೇ ನೋಡಲಿಕ್ಕೆ ಹೇಳ್ತಾನೆ ಆತನು. ಪುನಃ ಹೇಳ್ತಾನೆ, ಜ್ಞಾನವಿಲ್ಲದವರಾಗಿ ಆಗಿರದೆ ಜ್ಞಾನವಂತರಾಗಿರಿ ಹೇಳ್ತಾನೆ. ಜ್ಞಾನ ಇಲ್ಲದಾಗೆ ನಡೆಯಬಾರ್ದು ನೀವು. ನಾನು ಜ್ಞಾನ ಇದ್ದಾಗೆ ನಡೆಯಿರಿ. ಅಂದರೆ ಅಲ್ಲಿ ಹೇಳ್ತಾನೆ, ಜ್ಞಾನವಿಲ್ಲದವರಾಗದೆ ಜ್ಞಾನವಂತರಾಗಿರಿ. ಈ ದಿನಗಳು ಕೆಟ್ಟವುಗಳಾಗಿವೆ. ನೋಡಿ, ಪುನಃ ಹೇಳ್ತಾನೆ, ಈ ದಿನ ಕೆಟ್ಟದಾಗಿದೆ. ಈ ದಿನದಲ್ಲಿ ನಾವು ಜ್ಞಾನವಂತರಾಗಬೇಕು. ಇದೆಲ್ಲ ನಡೆಯುತ್ತಾ ಉಂಟಲ್ಲ, ನಮಗೆ ಜ್ಞಾನ ಬೇಕು. ಯಾವ ಜ್ಞಾನ? ಸತ್ಯವೇದದ ಜ್ಞಾನ ಬೇಕು ನಮಗೆ. ನೋಡಿ, ಹೇಳ್ತಾನೆ, ಕೆಟ್ಟ ದಿನಗಳಾಗಿದೆ. ಆದ್ದರಿಂದ ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ, ಕಾಲ ನಿಮಗೆ ಸಿಗುವ ಸಮಯವನ್ನು ನೀವು ಸುಮ್ಮನೆ ಕಳಕೊಳ್ಳದೆ, ಇಡೀ ದಿವಸ ಸೀರಿಯಲ್ ನೋಡಿ, ಇಡೀ ದಿವಸ ಮೊಬೈಲಲ್ಲಿ, ಇಡೀ ದಿವಸ ಜೋಕ್ ಮಾತಾಡಿ ನೀವು ಕಳೆಕೊಳ್ಳದೆ, ನೋಡಿ, ಜೋಕ್ ಮಾಡಿ ಕಳೆಕೊಳ್ಳದೆ, ನೋಡಿ, ಕಾಲವನ್ನು ಸುಮ್ಮನೆ ಕಳೆಕೊಳ್ಳದೆ ಅದನ್ನು ಬೆಲೆ ಉಳ್ಳವರೆಂದು ಉಪಯೋಗಿಸಿಕೊಳ್ಳಿರಿ. ಬೆಲೆ ಉಳ್ಳ ಒಂದು ಕ್ಷಣ ಬೆಲೆ ಉಳ್ಳದಾಗಿದೆ. ನೋಡಿ, ದೇವರ ವಾಕ್ಯ ಇದು. ಸಮಯ ವ್ಯರ್ಥ ಮಾಡಬೇಡ ಮಗಳೇ, ಸಮಯ ವ್ಯರ್ಥ ಮಾಡಬೇಡ ಮಗನೇ. ಸಮಯ ಸಿಗುವಾಗ ನೀನು ಸೇರು, ಸಭೆಗೆ ಬಾ, ವಾಕ್ಯ ಕೇಳು, ಅನುನ್ನತೆಯಲ್ಲಿರು. ನಿನ್ನ ಅನುನ್ನತೆಯಲ್ಲಿ ಇರಬೇಕು. ಒಂದು ವೇಳೆ ನಿನ್ನ ಅನುನ್ನತೆಯಲ್ಲಿ ಇಲ್ಲ, ನಾನು ಮನೆಯಲ್ಲೇ ಪ್ರಾರ್ಥನೆ ಮಾಡ್ತೇನೆ ಎಂದು ಹೇಳಿದರೆ ಸೈತಾನನು ನಿನಗೆ ವಂಚನೆ ಮಾಡ್ತಾ ಇದ್ದಾನೆ, ಮೋಸ ಮಾಡ್ತಾ ಇದ್ದಾನೆ. ನೀನು ಮೋಸದಲ್ಲಿ ನಡೀತಾ ಇದ್ದಿ, ಮೋಸದಲ್ಲಿ ನಡೀತಾ ಇದ್ದೀರಿ. ಏಕೆಂದರೆ
ಒಂದು ಕಟ್ಟಿಗೆಯು ಇಟ್ಟಿದರೆ ಅದು ಹೆಚ್ಚು ಹೊತ್ತು ಅದು ಉರಿಯುವುದಿಲ್ಲ. ತುಂಬ ಕಟ್ಟಿಗೆ ಒಟ್ಟು ಮಾಡಿ ಇಟ್ಟಿದರೆ ಅದು ಉರಿತಾ 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 ಇರ್ತದೆ. ಅದಕ್ಕೆ ಸರಿ ಅದು ಸಭೆ ವ್ಯಕ್ತಿಗೆ ಇಂಪಾರ್ಟೆಂಟ್ ಆಗಿದೆ. ದೇವರು ಸಭೆಯಿಂದಲೇ ಆಶೀರ್ವಾದ ಮಾಡುವುದು. ನಿಮಗೆ ಒಂದು ಸರಿ ಮಾನಸಾಂತರಾಗಿ ಪಶ್ಚಾತ್ತಾಪ ಆಗಿ ನೀನು ಯೇಸುಗೆ ಸ್ವಂತ ರಕ್ಷಕನು ಸ್ವೀಕಾರ ಮಾಡಿದರ ನಂತರ ಎಲ್ಲಿರಬೇಕು? ನಿನ್ನ ದೃಷ್ಟಿ ಕ್ರಿಸ್ತನ ಮೇಲೆ ಇರಬೇಕು. ಕ್ರಿಸ್ತನು ಏನು ಹೇಳಿದಾನೆ ಅದಕ್ಕೆ ನೀನು ಒಳಗಾಗಬೇಕು. ಇಲ್ಲದರೆ ಸೈತಾನ್ ನಿನಗೆ ದೂರ ಕೊಂಡೋಗ್ತಾನೆ. ದೂರ ಕೊಂಡೋಗುದಾತನು. ಕಾಯಿನನ ಅಬೇಲನಿಗೆ ದೂರ ಕೊಂಡೋಗಿದ್ದ. ದೂರ ಅರಣ್ಯಕ್ಕೆ ಹೋಗುವ ಸ್ವಲ್ಪ ಬಹುಶಃ ಅವನ ಏನು ಹೆಗಲ ಮೇಲೆ ಕೈ ಹಾಕಿದ್ದ. ಬಹುಶಃ ಹೋಗುವ, ದೂರ ಹೋಗುವ, ನಾವು ಸ್ವಲ್ಪ ತಿರುಗಾಡಿ ಬರುವ. ಏನು ಮಾಡಿದ? ದೂರ ಕೊಂಡೋದ ನಂತರ ಕೊಲೆ ಮಾಡಿದವ. ಅದೇ ರೀತಿ ಸೈತಾನು ಏನು ಮಾಡ್ತಾನೆ? ನಿಮ್ಮ ಹೆಗಲ ಮೇಲೆ ಕೈ ಹಾಕ್ತಾನೆ. ಹೋಗುವ, ತಿರುಗಾಡುವ, ಸ್ವಲ್ಪ ಲೋಕದಲ್ಲಿ ಇನ್ನೂ ಎಷ್ಟೋ ಸಂಗತಿ ನೋಡುವ, ಮತ್ತೆ ನಾವು ಸಭೆಗೆ ಬರುವ, ಕ್ರಿಸ್ತನಲ್ಲಿ ಬರುವ. ಈಗ ನಾವು ತಿರುಗುವ. ಹೇಗೆ? ಅವನು ದೂರ ಕೊಂಡೋಗುವುದು ಏಕೆ? ನಿನಗೆ ದೂರ ಕೊಂಡೋಗುವುದು ನಿನಗೆ ಕೊಲೆ ಮಾಡಲಿಕ್ಕೆ. ದೇವರ ವಾಕ್ಯ ಹೇಳ್ತದೆ, ಸೈತಾನು ಬಂದಿದ್ದೇನೆ ಅಂದರೆ ಕಳ್ಳನು ಬಂದಿದ್ದೇನೆ ಕದ್ದುಕೊಳ್ಳಿಕ್ಕೆ, ನಿನ್ನಲ್ಲಿ ಇದ್ದದ್ದು ಕದ್ದುಕೊಳ್ಳಿಕ್ಕೆ, ನಾಶ ಮಾಡಲಿಕ್ಕೆ, ಹಾಳು ಮಾಡಲಿಕ್ಕೆ, ಕೊಲೆ ಮಾಡಲಿಕ್ಕೆ. ಯೇಸುನ ಬಾಯಿಂದ ಬಂದ ಮಾತಿದು. ನಾನು ಬಂದಿದ್ದೇನೆ ಜೀವ ಕೊಡಲಿಕ್ಕೆ, ಪರಿಪೂರ್ಣ ರೀತಿಯಲ್ಲಿ ಜೀವ ಕೊಡಲಿಕ್ಕೆ ನಾನು ಬಂದಿದ್ದೇನೆ. ಅದಕ್ಕೆ ಸರ್ ನಾವು ಯಾರಿಗೆ ಒಳಗಾಗಬೇಕು? ಕ್ರಿಸ್ತನಿಗೆ ಒಳಗಾಗಬೇಕು. ನಾವು ಯೇಸು ಕ್ರಿಸ್ತನಿಗೆ ಒಳಗಾಗಬೇಕು. ಸೈತಾನಿಗೆ ಎದುರಿಸಬೇಕು ನಾವು. ಪುನಃ ದೇವರ ವಾಕ್ಯ ಹೇಳ್ತದೆ ಇಲ್ಲಿ ನೋಡಿ, ಬೆಳೆ ಉಳ್ಳರದು ಉಪಯೋಗಿಸಿದ ಮತ್ತು ಬುದ್ಧಿಹೀನರಾಗಿ ನಡೆಯದೆ, ಬುದ್ಧಿಹೀನರಾಗಿ, ಬುದ್ಧಿ ಇಲ್ಲದ ಜನರಾಗಿ. ಯಾವ ಬುದ್ಧಿ ಇದು? ಏನು ಲೋಕದ ಬುದ್ಧಿ ವಿಷಯದಲ್ಲಿ ಮಾತಾಡ್ತಿಲ್ಲ, ಆತ್ಮಿಕ ಬುದ್ಧಿ. ಬುದ್ಧಿಹೀನರಾಗಿ ನಡೆಯದೆ ಕರ್ತನ ಚಿತ್ತ ಏನೆಂಬುದನ್ನು ವಿಚಾರಿಸಿ ತಿಳಿಕೊಳ್ಳೋರಾಗಿರಿ. ಕರ್ತನ ಚಿತ್ತ ಏನುಂಟು? ನೀವು ಬೆಳಿಗ್ಗೆ ಎದ್ದೇನು ಮಾಡಬೇಕು? ಅಪ್ಪ, ನಿನ್ನ ಚಿತ್ತ ಏನುಂಟಪ್ಪ, ನನ್ನ ಅದು ನೆರವೇರಲಪ್ಪ, ನೆರವೇರಲಿ. ಎಷ್ಟು ಪ್ರಾರ್ಥನೆ ಮಾಡಿ ಖಂಡಿತ ಒಳ್ಳೆಯದು. ಆದರೆ ಕೊನೆಗೆ ನಿನ್ನ ಚಿತ್ತ ಏನುಂಟು ಅದು ನೆರವೇರಲಿ ನನ್ನ ಜೀವಿತದಲ್ಲಿ. ಇದು ಯೇಸುವಿನ ಪ್ರಾರ್ಥನೆ ಆಗಿದೆ. ನಿನ್ನ ಚಿತ್ತ ನೆರವೇರಲಿ. ಯೇಸು ಪರಲೋಕ ತಂದೆಯ ಪ್ರಾರ್ಥನೆ ಕೂಡ ಅದೇ ಕಲಿತಾನೆ. ನಿನ್ನ ಪರಲೋಕದ ಏನುಂಟು, ಯಾವ ಚಿತ್ತ ಉಂಟು ಅದು ಭೂಲೋಕದಲ್ಲಿ ಆಗಲಿ. ಪರಲೋಕದಿಂದ ತಂದೆಯೇ ಹೇಳ್ತಾನೆ ಆತನು, ಪರಿಶುದ್ಧ ತಂದೆಯೇ ಹೇಳ್ತಾನೆ. ಅವನು ಮೊದಲು ಕರೀತಾನೆ, ಪರಿಶುದ್ಧ ತಂದೆಯೇ ಹೇಳ್ತಾನೆ ಆತನು. ನಿನ್ನ ಚಿತ್ತ ಏನುಂಟು ಇಲ್ಲಿ ಆಗಲಿ, ನಿನ್ನ ರಾಜ್ಯ ಬರಲಿ ಹೇಳ್ತಾನೆ ಆತನು. ದೇವರ ರಾಜ್ಯ, ದೇವರ ರಾಜ್ಯದ ಒಳಗೆ ನಿಮಗೆ ಬೇಸರ ಇಲ್ಲ, ಚಿಂತೆ ಇಲ್ಲ, ಸಮಸ್ಯೆ ಇಲ್ಲ, ರೋಗ ಇಲ್ಲ, ಏನಿಲ್ಲ. ದೇವರ ರಾಜ್ಯದೊಳಗೆ ನೀವು ಸಂತೋಷದಲ್ಲಿರುವುದು. ಅದಕ್ಕೆ ಮೋಶೆ ಹೇಳ್ತಾನೆ, ಸ್ವಲ್ಪ ಸಮಯ ನಾನು ಸುಖ ಅನುಭವ ಮಾಡೋದಕ್ಕಿಂತ ಕ್ರಿಸ್ತನಲ್ಲಿ ಇದ್ದು ನಾವು ಕಷ್ಟ ಅನುಭವಿಸಿದೆ ಒಳ್ಳೇದು ಹೇಳ್ತಾನೆ. ಅದು ಎರಡರಲ್ಲಿ ನಾವು ಒಂದು ಚೂಸ್ ಮಾಡ್ಲಿಕ್ಕೆ ಉಂಟು ಇವತ್ತು. ಈಗ ಎರಡರಲ್ಲಿ ಒಂದು ಚೂಸ್ ಮಾಡಬೇಕು ನಾವು. ಈ ಲೋಕದ ಸುಖ ಬೇಕಾ ನಿನಗೆ? ಅಲ್ಲ, ಕ್ರಿಸ್ತನ ಸುಖ ಬೇಕಾ? ಕ್ರಿಸ್ತನ ಸುಖ ಅಂತ್ಯ ಇಲ್ಲ, ಲೋಕದ ಸುಖಕ್ಕೆ ಅಂತ್ಯ ಉಂಟು. ಎರಡು ಸಂಗತಿ ಇಟ್ಟಿದ್ದಾನೆ ನಮ್ಮ ಮುಂದೆ. ಸಿಹಿ ಇಟ್ಟಿದ್ದಾನೆ, ಕಹಿ ಇಟ್ಟಿದ್ದಾನೆ, ಎರಡೂ ಇಟ್ಟಿದ್ದಾನೆ. ನೀನು ಯಾವುದು ಒಳಗಾಗ್ತಿ? ಸಿಹಿ ಆಗ್ತದೇನೋ ತಿನ್ನಲಿಕ್ಕೆ ಹೋದರೆ ಅದು ಒಳಗೆ ಏನಾಗ್ತದೆ? ಬಾಯಿಗೆ ಸಿಹಿ ಆಗ್ಬೋದು, ಆದರೆ ಅದು ಕಹಿಯಾಗಿ ಬದಲಾಗ್ತದೆ. ಆದರೆ ಕಹಿಯಾಗಿ ನೀನು ತಿನ್ನುವಾಗ ಕಹಿ ಆದರೆ ಅದು ನಿನ್ನ ಶರೀರಕ್ಕೆ ಒಳ್ಳೆಯದು. ಎರಡರಲ್ಲಿ ನಾವು ಒಂದು ಚೂಸ್ ಮಾಡಬೇಕಾಗ್ತದೆ. ಅದಕ್ಕೆ ಹೇಳ್ತಾನೆ ಇಲ್ಲಿ, ಬುದ್ಧಿಹೀನರಾಗಿ ನಡೆಯದೆ ಕರ್ತನ ಚಿತ್ತ ಎಂದು ವಿಚಾರಿಸಿ ತಿಳ್ಕೊಂಡುವರಾಗ್ರಿ.
ಪುನಃ ಹೇಳ್ತಾನೆ ಅಲ್ಲಿ, ಮದ್ಯಪಾನ ಮಾಡಿ ಮತ್ತರಾಗಬೇಡಿ, ಅದರಿಂದ ಪಟ್ಟಿಂಗತನ ಹುಟ್ಟುತ್ತದೆ. ಆದರೆ ಪರಿಶುದ್ಧಾತ್ಮ ಭರಿತರಾಗಿದ್ದು ಕೀರ್ತನೆಯಿಂದಲೂ ಆತ್ಮ ಸಂಬಂಧವಾದ ಪದದಿಂದಲೂ ಒಬ್ಬರಿಗೊಬ್ಬರು ಮಾತಾಡ್ತಕೊಳ್ತಾ ನಿಮ್ಮ ಹೃದಯಗಳನ್ನು ಕರ್ತನಿಗೆ ಗಾನ ಮಾಡುತ್ತಾ ಹಾಡುತ್ತಾ ಯಾವಾಗಲೂ ಎಲ್ಲ ಕಾರ್ಯಗಳಲ್ಲಿಯೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ಕ್ರಿಸ್ತನಿಗೆ ಭಯಪಡುವರಾಗಿದ್ದು ಒಬ್ಬರಿಗೊಬ್ಬರು ವಿನಯವುಳ್ಳರಾಗಿರಿ, ನಡೆದುಕೊಳ್ಳಿರಿ. ನೋಡಿ ಎಷ್ಟು ಒಳ್ಳೆಯ ವಾಕ್ಯ ನೋಡಿ. ಇಲ್ಲಿ ಹೇಳಿದ್ದಾನೆ, ಎಚ್ಚರಿಕೆ ಕೊಟ್ಟಿದ್ದಾನೆ. ಇದರಲ್ಲಿ ಇಷ್ಟು ಸಂಗತಿ ನೋಡಿ. ಫಸ್ಟ್ ಹೇಳ್ತಾನೆ ಜ್ಞಾನದ ವಿಷಯದಲ್ಲಿ ಮಾತಾಡ್ತಾನೆ. ಅಲ್ಲ, ಸೆಕೆಂಡ್ ಸಂಘದಲ್ಲಿ ಅವನು ಕಾಲ ಸುಮ್ಮನೆ ಕಳೆಯದ ವಿಷಯದಲ್ಲಿ ಮಾತಾಡ್ತಾನೆ. ಮತ್ತೇನು ಬುದ್ಧಿಯ ವಿಷಯದಲ್ಲಿ ಮಾತಾಡ್ತಾನೆ. ಆತನು ಪೌಲನು ಬರೀತಾನೆ, ದೇವರ ಚಿತ್ತದ ವಿಷಯದಲ್ಲಿ ಮಾತಾಡ್ತಾನೆ. ಅದರ ನಂತರ ನೀವು ಯಾವ ರೀತಿಯಲ್ಲಿ ಕಳೆಕೊಳ್ಳಬಾರದು ಸಮಯ, ಮತ್ತು ಮುಂದೆ ಹೇಳ್ತಾನೆ ಯಾವ ರೀತಿಯಲ್ಲಿ ನೀವು ಸಮಯ ಉಪಯೋಗ ಮಾಡಬೇಕು. ಪರಿಶುದ್ಧ ಆತ್ಮನ ವಿಷಯದಲ್ಲಿ ಮಾತಾಡ್ತಾನೆ. ಪರಿಶುದ್ಧಾತ್ಮ ಭರಿತವಾಗಿ ಕೀರ್ತನೆಯಿಂದಲೂ ಆತ್ಮ ಸಂಬಂಧದಲ್ಲೂ ಈ ರೀತಿ ನೀವು ನಡೆಯಬೇಕೆಂದು ಆತನು ಹೇಳ್ತಾನೆ. ಈ ರೀತಿ ನಡೆದರೆ ನಿಮ್ಮ ಜೀವಿತ ಸಕ್ಸಸ್ ಆಗ್ತದೆ. ಇವತ್ತು ನಿನ್ನ ಜೀವಿತ ಸಕ್ಸಸ್ ಆಗಬೇಕಾ, ನೀನು ಈ ರೀತಿ ನಡೆಯಬೇಕು, ಈ ರೀತಿ ನಡೆಯಬೇಕು. ಖಂಡಿತವಾಗಿ ಪ್ರಿಯರೇ, ನಿಮ್ಗೆ ಅರ್ಥ ಆಯಿತು ನಂಬುತ್ತೇನೆ ನಾನು. ದೇವರಿಗೆ ಒಳಗಾಗಿರಿ, ಪರಿಶುದ್ಧ ಆತ್ಮನಿಗೆ ಬಿಟ್ಟು ಕೊಡಿರಿ, ಪರಿಶುದ್ಧ ಆತ್ಮನಿಗೆ ಬಿಟ್ಟು ಕೊಡಿ. ಪರಿಶುದ್ಧಾತ್ಮನಿಗೆ ನನ್ನ ನಡೆಸು, ನನ್ನನ್ನು ನಡೆಸು ಅಂತ ಹೇಳಿರಿ. ಪರಿಶುದ್ಧ ಆತ್ಮನಿಗೆ ನಡೆಸ್ತಾನೆ. ಆತನು ಸಹಾಯಕನಾಗಿದ್ದಾನೆ. ಕ್ರಿಸ್ತನ ಬರವಣಿಗೆಯ ಒಂದು ಸಮಯದಲ್ಲಿ ನಾವು ಪ್ರಿಯರೇ ಜೀವಿಸ್ತಾ ಇದ್ದೇವೆ. ನಾವು ಸಿದ್ಧವಾಗುವ ಈ ಸಮಯ, ಸಿದ್ಧವಾಗುವ ಸಮಯ ಸುಮ್ಮನೆ ಕಳಕೊಳ್ಳುವ ಸಮಯ ಅಲ್ಲ ಪ್ರಿಯರೇ. ನಾವು ಸಿದ್ಧವಾಗುವ ಸಮಯ. ನಾವೆಲ್ಲರೂ ಸಿದ್ಧವಾಗುವ, ಕ್ರಿಸ್ತನ ಬರವಣಿಗೆಗೆ ನಾವು ಸಿದ್ಧವಾಗುವ. ನಮ್ಮ ಆತ್ಮ ಪ್ರಾಣ ಶರೀರ ದೋಷವಿಲ್ಲದಾಗಿ ಇರಬೇಕೆಂದು ದೇವರ ವಾಕ್ಯ ಹೇಳ್ತದೆ. ನಾವು ದಿವಸವೂ ನಮ್ಮನ್ನು ಪರೀಕ್ಷಿಸುವ ಸತ್ಯವೇದದ ಮುಖಾಂತರ ಪರೀಕ್ಷಿಸುವ ನಾವು ಸಿದ್ಧರಿದ್ದೇವ ಅಲ್ಲ, ಲೋಕದ ಪ್ರಕಾರ ನಾವು ನಡ್ತೇವ. ಈಗ ಕೇಳಿದ ನೀವು ವಾಕ್ಯವು ಪುನಃ ನೀವು ಧ್ಯಾನಿಸಿರಿ. ದೇವರು ನಮ್ಮನ್ನು ಆಶೀರ್ವಾದ ಮಾಡಿ. ಆಮೇಲೆ ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಹಲ್ಲೆಲೂಯಾ. ಓ ಗ್ಲೋರಿ 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 ಗ್ಲೋರಿ. ಓ ತಂದೆನಿಗೆ ಸ್ತೋತ್ರ, ತಂದೆಯೇ ತಂದೆಯೇ ನೀ ಮಾತ್ರ ಸಾಕು ನನಗೆ. ಯೇಸುವೇ ಆತ್ಮನೇ ನೀ ಮಾತ್ರ ಸಾಕು ನನಗೆ. ಆರಾಧನೆ 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 ಏಕ ದೇವರಿಗೆ ಆರಾಧನೆ, ತ್ರಿಯೇಕ ದೇವರಿಗೆ ಆರಾಧನೆ. ಯೇಸುವೇ ಆತ್ಮನೇ ನೀ ಮಾತ್ರ ಸಾಕು ನನಗೆ. ಯೇಸುವೇ ಆತ್ಮನೇ ನೀ ಮಾತ್ರ ಸಾಕು ನನಗೆ. ತಂದೆಯನಿಗೆ ಸ್ತೋತ್ರಪ್ಪ. ಕರ್ತನೇ, ತುಂಬ ಮಂದಿಗೆ ಪ್ರಾರ್ಥನೆ ಅಗತ್ಯ ಉಂಟು. ಜನರು ಕಷ್ಟದಲ್ಲಿದ್ದಾರೆ, ಸಮಸ್ಯೆಯಲ್ಲಿದ್ದಾರೆ, ಕೊರತೆಯಲ್ಲಿದ್ದಾರೆ, ಚಿಂತೆಯಲ್ಲಿದ್ದಾರೆ, ಬಡತನದಲ್ಲಿದ್ದಾರೆ, ಡಿಪ್ರೆಸ್ ಇದ್ದಾರೆ, ಟಾರ್ಚರ್ ಆಗ್ತಾ ಇದ್ದಾರೆ. ಎಷ್ಟೋ ಜನರು ಕ್ರಿಸ್ತನಿಲ್ಲದೆ ಸ್ವಾಮಿ ಎಲ್ಲಿ ಹೋಗ್ತಾರೆ ಗೊತ್ತಿಲ್ಲ ಸ್ವಾಮಿ. ಮರಣದ ಹಂತದಲ್ಲಿ ಎಷ್ಟೋ ಮಂದಿ ಇದ್ದಾರೆ ಸ್ವಾಮಿ. ಆ ಕಳ್ಳನಿಗೆ ಮುಟ್ಟಿದ್ದೆಲ್ಲ ಅದೇ ಪ್ರಕಾರ ಅವರಿಗೆ ಮುಟ್ಟಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ನಿನ್ನ ಬಲಗಡೆಯಲ್ಲಿ ಕಳ್ಳನಿಗೆ ನೀನು ಮುಟ್ಟಿದ್ದೆಲ್ಲ ಸ್ವಾಮಿ. ಕೊನೆಯ ಕ್ಷಣಕ್ಕೆ ಅವನು ರಕ್ಷಣೆ ಹೊಂದಿದ್ದನು, ಕೊನೆಯ ಕ್ಷಣಕ್ಕೆ ಅವನು ತಿಳ್ಕೊಂಡನು
ಅವನ ಪಾಪವನ್ನು ಒಪ್ಪಿದನು. ಆತನು ನಿನ್ನನ್ನು ರಾಜ್ಯನೆಂದು ಆತನು ಗುರುತಿಡಿದನು. ನನ್ನ ಮೇಲೆ ಕರುಣೆ ತೋರಿಸು ಎಂದು ಹೇಳಿದನು. ಅವನಿಗೆ ರಕ್ಷಣೆ ಆಯ್ತಲ್ಲ ಸ್ವಾಮಿ. ಅದೇ ಪ್ರಕಾರ ಮರಣದ ಹಂತದಲ್ಲಿ ಯಾರು ಇದ್ದರೆ ಲೋಕದಲ್ಲಿ ಅವರಿಗೆ ನೀನು ಮುಟ್ಟಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಯಾರ್ಯಾರು ಕಥನೆ ಡಿಪ್ರೆಸ್ ಆಗಿ, ಟಾರ್ಚರ್ ಆಗಿ, ಯಾರು ಸೊಸೈಡ್ ಮಾಡಲಿಕ್ಕೆ ಹೋಗ್ತಾರೆ ಅವರಿಗೆ ನೀನು ಮುಟ್ಟಬೇಕಂತ ಪ್ರಾರ್ಥನೆ ಮಾಡ್ತೇನೆ ಕಥನೆ. ಅವರು ಆತ್ಮಹತ್ಯೆ ಮಾಡುವ ಅಗತ್ಯ ಇಲ್ಲ. ಯೇಸು ಆಲ್ರೆಡಿ ಅವರಿಗೆ ಜೀವ ಕೊಟ್ಟಿದ್ದಾನೆ ಶಿಲುಬೆಯಲ್ಲಿ. ನೀನು ಸಾಯುವ ಅಗತ್ಯ ಇಲ್ಲ. ನಿನಗೋಸ್ಕರ ಆತನು ಸತ್ತಿದ್ದಾನೆ. ನಿನಗೆ ಜೀವ ಕೊಟ್ಟಿದ್ದಾನೆ ಆತನು. ನಿನ್ನಲ್ಲಿ ಇದ್ದ ಅಮೂಲ್ಯವಾದ ಜೀವವಾಗಿದೆ ಅದು ಪುನರುತ್ಥಾನ ಜೀವ. ನೀನು ಪುನರುತ್ಥಾನ ಆಗಬೇಕೆಂದು ಆತನು ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಿದ್ದಾನೆ. ಆತನು ಸತ್ತು 3ನೇ ದಿವಸ ಜೀವಂತವಾಗಿದ್ದಾನೆ. ನಿನಗೋಸ್ಕರ ಆ ಅಮೂಲ್ಯವಾದ ಆ ಜೀವವನ್ನು ಹಿಡ್ಕೊ. ನಿನಗೆ ಯಾರು ಕೂಡ ಕೈ ಬಿಡ್ಬೋದು. ಯೇಸು ನಾನು ನಿನಗೆ ಎಂದಿಗೂ ಕೈ ಬಿಡುವುದಿಲ್ಲ. ಲೋಕದ ಅಂತ್ಯ ತನಕ ನಾನು ನಿನ್ನ ನಡೆಯುತ್ತೇನೆ. ಈ ಅನುಭವ ಆಗಬೇಕಾದರೆ ನೀನು ಜೀವಿಸುವ ದೇವರ ಕಡೆಗೆ ತಿರುಗು. ನೀನು ತಿರುಗಿಕೋ. ಮಾನಸಾಂತರಾಗಿ ಆತನು ಸ್ವೀಕಾರ ಮಾಡು. ನೀನು ಇದ್ದ ರೀತಿಯಲ್ಲಿ ಸ್ವೀಕಾರ ಮಾಡು. ನಿನ್ನ ಸ್ಥಿತಿಗತಿ ಯಾವುದು ಇರಬಹುದು, ನೀನು ಎಷ್ಟು ಪಾಪದಲ್ಲಿ ಇರಬಹುದು, ಆದರೆ ದೇವರ ಕಡೆಗೆ ತಿರುಗು. ಲೋಕದ ಸಂಪ್ರದಾಯ ನಿನಗೆ ಬಿಡುವುದಿಲ್ಲವೋ? ಲೋಕ ಏನು ಹೇಳ್ತಾರೆ ನೀನು ಬಿಡುವುದಿಲ್ಲವೋ? ಶರೀರ ಆಸೆ ಬಿಡುವುದಿಲ್ಲವೋ? ಕಣ್ಣಿನ ಆಸೆ ಬಿಡುವುದಿಲ್ಲವೋ? ಸಹಾಯಗಳು, ಕರ್ತನ ಥರ ಸಹಾಯಗಳು. ಕರ್ತನು ಸಹಾಯ ಮಾಡ್ತಾನೆ. ಎಲೆಯ ಹೊರೆಯುತ್ತುವರೆ ನನ್ನಲ್ಲಿ ಬನ್ನಿರಿ, ನನ್ನ ಹತ್ತಿರ ಬನ್ನಿರಿ. ನಿಮ್ಮ ಹೊರೆ, ನಿಮ್ಮ ಕಷ್ಟ, ಸಮಸ್ಯೆ, ಮನೆಯ ಸಮಸ್ಯೆ, ನಿಮ್ಮ ಕುಟುಂಬದ ಸಮಸ್ಯೆ, ನೀವು ಕೆಲಸ ಮಾಡುವ ಅಲ್ಲಿ ನಿಮಗೆ ಸಮಸ್ಯೆ, ಶರೀರದ ಸಮಸ್ಯೆ, ಏನು ಸಮಸ್ಯೆ ಉಂಟು, ನಿಮ್ಮ ಮದುವೆ ಜೀವಿತದ ಸಮಸ್ಯೆ ಯಾವುದುಂಟು, ನೀವು ತನ್ನಿರಿ. ಕ್ರಿಸ್ತನ ಬಳಿಗೆ ಬನ್ನಿರಿ, ಒಳಗಾಗಿರಿ, ಕ್ರಿಸ್ತನಿಗೆ ಒಳಗಾಗಿರಿ. ನಿಮ್ಮ ಭಾರವನ್ನು ತಂದು ಬನ್ನಿರಿ. ಇಲ್ಲಿ ಕ್ರಿಸ್ತನ ಹತ್ರ ಬನ್ನಿರಿ. ಕ್ರಿಸ್ತನಿಗೆ ಸಮರ್ಪಣೆ ಮಾಡಿರಿ, ಡೆಡಿಕೇಶನ್ ಮಾಡಿರಿ, ಟೋಟಲಿ ಸಮರ್ಪಣೆ ಮಾಡಿರಿ, ಬಿಟ್ಟು ಕೊಡಿರಿ. ನೀವು ಭಾರ ಹೊತ್ತುಕೊಳ್ಳೋದು ಬೇಡ, ಆತನೇ ಕೊಡಿರಿ. ಆತನು ಹೊತ್ತುಕೊಳ್ತಾನೆ. ಆತನ ಹಗುರವಾದ ನೊಗವು ನಿಮಗೆ ಕೊಡ್ತಾನೆ. ಶಾಂತಿ, ಸಮಾಧಾನ, ಉಲ್ಲಾಸ, ಸಂತೋಷ, ಆರೋಗ್ಯ ಕೊಡ್ತಾ ಇದ್ದಾನೆ. ನಿಮಗೆ ಧೈರ್ಯ ಕೊಡ್ತಾ ಇದ್ದಾನೆ, ಬುದ್ಧಿ ಕೊಡ್ತಾ ಇದ್ದಾನೆ, ತಿಳುವಳಿಕೆ ಕೊಡ್ತಾನೆ. ಪ್ರಿಯರೇ, ನಿಮಗೆ ಈ ಸಮಯದಲ್ಲಿ ಕೊಡ್ತಾ ಇದ್ದಾನೆ. ಹೊಂದಿಕೊಳ್ಳಿರಿ. ನೀವೆಲ್ಲರೂ ಹೊಂದಿಕೊಳ್ಳಿರಿ. ಕ್ರಿಸ್ತನಿಂದ ಹೊಂದಿಕೊಳ್ಳಿರಿ. ಕ್ರಿಸ್ತನಿಂದ ಜೀವವನ್ನು ಹೊಂದಿಕೊಳ್ಳಿರಿ. ನಿಮ್ಮ ಮನವನ್ನು ತೆರೆಯುತ್ತಾ ಇದ್ದಾನೆ. ನಿಮ್ಮ ಆತ್ಮ ಕಣ್ಣು ತೆರೆಯುತ್ತಾ ಇದ್ದಾನೆ. ಈ ಸಮಯದಲ್ಲಿ ನಿಮಗೆ ಮುಟ್ಟುತ್ತಾ ಇದ್ದಾನೆ, ಟಚ್ ಮಾಡ್ತಾ ಇದ್ದಾನೆ. ಅದು ನಿಮಗೆ ಟಚ್ ಮಾಡ್ತಾ ಇದ್ದಾನೆ. ಹೊಂದಿರಿ. ಒಂದು ಟಚ್ ಸಾಕು, ನಿನ್ನ ಒಂದು ಮಾತು ಸಾಕು. ಹೇಗೆ ಕಥನೆ ಅಧಿಕಾರಿ ಬಂದು ಹೇಳ್ತಾ ಇದ್ದಾನೆ ಯೇಸು ಹತ್ರ, ನಿನ್ನ ಒಂದು ಮಾತು ಸಾಕು, ನನ್ನ ಆಳು ಗುಣ ಆಗ್ತದೆ. ಒನ್ ಟಚ್, ಒಂದು ಟಚ್ ಸಾಕು ಯೇಸು ಕ್ರಿಸ್ತನ. ನೀನು ಯಾವ ಬಂಧನದಲ್ಲಿದ್ದರೆ ನಿನಗೆ ಬಿಡುಗಡೆ ಆಗ್ತದೆ. ಈ ಸಮಯದಲ್ಲಿ ಪರಿಶುದ್ಧಾತ್ಮನಿಗೆ ಮುಟ್ಟುತ್ತಾ ಇದ್ದಾರೆ. ಪರಿಶುದ್ಧಾತ್ಮನಿಗೆ ಮುಟ್ಟುತ್ತಾ ಇದ್ದಾರೆ. ಈ ಸಮಯದಲ್ಲಿ ನಿನ್ನ ಚಿಂತೆಯನ್ನು ತೆಗೆತಾ ಇದ್ದಾನೆ. ಚಿಂತೆಯನ್ನು ತೆಗೆದು ಒಂದು ಜಯಭರಿತವಾದ ಜೀವಿತ ನಡೆಸಿಗೆ ಆತ ನಿನಗೆ ಸಹಾಯ ಮಾಡ್ತಾ ಇದ್ದಾನೆ. ಪರಿಶುದ್ಧಾತ್ಮನ ಸಹಾಯ ಮಾಡ್ತಾ ಇದ್ದಾನೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು. ಅವರ ನಡೆಯುವ ಈ ಮಾರ್ಗದಲ್ಲಿ ನೀನು ಸಹಾಯ ಮಾಡಕತ್ತಾನೆ. ನಿನ್ನ ದೇವದೂತರು ಸುತ್ತಮುತ್ತಲಿಲ್ಲ, ಏಂಜಲ್ಸ್ಗಳು ಸುತ್ತಲಿಲ್ಲ, ನಿನ್ನ ಹಸ್ತವು ಇವರ ಮೇಲೆ ಇಳಿದು ಬರಲಿ. ಇದೇ ಸಮಯದಲ್ಲಿ ನಿಮಗೆ ಮುಟ್ಟುತ್ತಾ ಇದ್ದಾನೆ. ಆತನು ಎಲ್ಲಿದ್ದರೂ ಮುಟ್ಟುತ್ತಾನೆ. ಎದೆಯಲ್ಲಿದೆಯಾ, ಚಿಂತೆಯಲ್ಲಿದೆಯಾ, ಅಯ್ಯೋ ನಾನು ಕೈ ಹಾಕಿದ್ದ ಕೆಲಸದಲ್ಲಿ ಆಗುವುದಿಲ್ಲ, ಅದು ನೀನು ಒಳಪಟ್ಟರೆ ಇದೇ ಸಮಯದಲ್ಲಿ ನಿನಗೆ ಟಚ್ ಮಾಡ್ತಾ ಇದ್ದಾನೆ. ನಿನ್ನ ಬಂದಾದ ಬಾಗಿಲು ತೆರೆಯುತ್ತಾ ಇದ್ದಾನೆ.
ನಿನ್ನ ಕಣ್ಣು ತೆರೆಯುತ್ತಾ ಇದ್ದಾನೆ. ಬೆಳಕಲ್ಲಿ ನಡೆಸಲಿಕ್ಕೆ ನಿನಗೆ ಸಹಾಯ ಮಾಡ್ತಾ ಇದ್ದಾನೆ. ಆತ ನಿನಗೆ ಸಹಾಯ ಮಾಡ್ತಾನೆ. ತಂದೆ ನಿನಗೆ ಸ್ತೋತ್ರ ಅಪ್ಪ, ನೀನು ಒಳ್ಳೆಯ ಯೇಸು ನಾಮದ ತಂದೆ, ಆಮೇಲೆ